ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷ್ಕೇಶ್ ಬೃಂಗ ಏರಾಲ್ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್, ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್, ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷ ಕಾರ್ಯಕ್ರಮ? ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಳ್ಳಿ ಅಡುಗೆಗಳನ್ನ ತೋರಿಸೋಕ್ಕೋಸ್ಕರ ಬರ್ತಾ ಇದ್ದಾರೆ. ಹಳ್ಳಿ ಅಡುಗೆ ಅಂದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ರೂರಲಲ್ಲಿ ಗ್ರಾಮಗಳಲ್ಲಿ ಏನೇನು ಅಡುಗೆಗಳನ್ನ ಮಾಡ್ತಾರೆ, ನಿತ್ಯ ಜೀವನದಲ್ಲಿ ಏನೇನು ಅಡುಗೆ ಮಾಡ್ತಾರೋ ಅದೇ ತುಂಬ ಜನಕ್ಕೆ ಬರಲ್ಲ. ಬೇರೆ ಬೇರೆ ಅಡುಗೆಲ್ಲ ಚೆನ್ನಾಗಿ ಮಾಡ್ತಾರೆ, ದಿನ ಸಾರು ಮಾಡ್ಕೊಳಕ್ಕೆ ಬರಲ್ಲ, ಬಸ್ಸಾರು ಮಾಡೋಕ್ಕೆ ಬರಲ್ಲ, ಮೊಸಪ್ಪು ಮಾಡೋಕ್ಕೆ ಬರಲ್ಲ. ಈ ಥರ ಸಾರುಗಳೆಲ್ಲ ತೋರಿಸ್ಬೇಕು ಮುರಳಿಯವರೇ, ನಂಗೆ ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಈ ಥರ ಅಡುಗೆಗಳನ್ನ ತೋರಿಸಿ ಅಂತ ಸಾಕಷ್ಟು ನಮ್ಮ ಹಳ್ಳಿ ಕಡೆಯಿಂದ ಲೆಟರ್ಗಳನ್ನ ಬರ್ತಿದ್ದಾರೆ. ಅವ್ರನ್ನ ನೆನಪಲ್ಲಿ ಇಟ್ಕೊಂಡು ಒಂದು ಅದ್ಭುತವಾಗಿರುವಂಥ ಹಳ್ಳಿ ಅಡುಗೆನ ಶುರು ಮಾಡ್ತಾ ಇದೀವಿ. ಅದನ್ನು ತೋರಿಸೋಕ್ಕೋಸ್ಕರ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಚಿತ್ರಾ ಮೇಡಮ್, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ ಮೇಡಮ್ ಇವತ್ತು? ಇವತ್ತು ನಮ್ಮ ಹಳ್ಳಿ ಅಡುಗೆ ಸ್ಪೆಷಲ್ ಅಲ್ಲಿ ಉಪ್ಸಾರು ಮಾಡ್ತಾ ಇದ್ದೀನಿ. ಹಳ್ಳಿ ಅಡುಗೆ ಸ್ಪೆಷಲ್ ಅಲ್ಲಿ ಉಪ್ಸಾರು ಮಾಡ್ತಾ ಇದ್ದೀರಾ. ಉಪ್ಸಾರು ತುಂಬಾ ಜನಕ್ಕೆ ಇಷ್ಟ. ಉಪ್ಸಾರು ಪಕ್ಕದಲ್ಲಿ ಖಾರ ಇರಬೇಕು, ಖಾರದ ಪಕ್ಕ ಬಿಸಿ ಬಿಸಿ ಮುದ್ದೆ ಇರಬೇಕು, ತಿಂತಾ ಇರಬೇಕು. ಅದ್ಭುತವಾಗಿರುತ್ತೆ, ರುಚಿಯಾಗಿರುತ್ತೆ. ಅಡುಗೆನ ತೋರ್ಸೋಕ್ಕೋಸ್ಕರ ಸುಚಿತ್ರಾ ಅವ್ರು ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಉಪ್ಸಾರು ಮತ್ತೆ ಖಾರ, ಎರಡು ಖಾರನ್ನು ತೋರಿಸ್ತೀನಿ. ಕೆಲವ್ರ ಮನೆಗಳಲ್ಲಿ ಹಸಿ ಖಾರ ಮಾಡ್ತಾರೆ, ಮತ್ತೆ ಕೆಂಪು ಖಾರ. ಮೈಸೂರು ಕಡೆ ಜಾಸ್ತಿ ಕೆಂಪು ಖಾರನೇ ಫೇಮಸ್. ಅದರಿಂದ ಎರಡು ತರ ಖಾರ ಜೊತೆಗೆ ಉಪ್ಸಾರು ತೋರಿಸ್ತಾ ಇದ್ದೀನಿ. ಓಕೆ, ಉಪ್ಸಾರು ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಉಪ್ಪುಸಾರು ಖಾರ ಬೇಕಾಗುವ ಸಾಮಗ್ರಿಗಳು: ತೊಗರಿ ಕಾಳು, ಸಬ್ಬಸ್ಗೆ ಸೊಪ್ಪು, ದಂಟಿನ ಸೊಪ್ಪು, ಅರಿವೆ ಸೊಪ್ಪು, ಚಿಲಕರಿವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಜೀರಿಗೆ, ಕಾಳು ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಸುಚಿತ್ರಾ ಅವರೇ, ಉಪ್ಸಾರು ಅಂದ ತಕ್ಷಣ ತೊಗರಿ ಕಾಳಲ್ಲೂ ಮಾಡ್ತಾರೆ. ತೊಗರಿ ಕಾಳು, ಅವರೆಕಾಳು, ಕಾಳುಗಳ ಸೀಸನ್ ಅಲ್ಲಿ ಹಸಿ ಕಾಳು, ಹಸಿ ಕಾಳು ಸೀಸನ್ ಇಲ್ಲದೆ ಇರುವಾಗ ಒಣ ಕಾಳುಗಳನ್ನ ಹಾಕೊಂಡು ಮಾಡ್ಕೋಬಹುದು. ಓಕೆ, ಅದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿ ಅವರೇ, ನಮ್ಮ ತೋಟದ್ದು ತೊಗರಿ ಕಾಳನ್ನೇ ಹಾಕಿ ಅಡಿಗೆ ಮಾಡಿ ಅಂತ ನಮ್ಮ ಉಮಾಪತಿ ಅಂತ ಶ್ರೀರಾಮ್ಪುರದಲ್ಲಿದ್ದಾರೆ, ಅವ್ರು ಕಳ್ಸಿಕೊಟ್ಟಿದ್ದಾರೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಈಗ ಒಂದು ಕುಕ್ಕರ್ ಕೊಡಿ, ಯಾಕಂದ್ರೆ ಕಾಳೆ ಬೇಯಿಸ್ಕೊಳ್ಳೋಣ. ಪಾತ್ರೆ ಮಾಡ್ಬೇಕು ಹಳ್ಳಿ ಅಡಿಗೆ ಆದ್ರೆ, ಬಟ್ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನಾವು ಕುಕ್ಕರ್ ಹಾಕೊಳ್ಳೋಣ. ಓಕೆ, ಎಲ್ಲಾ ಹಳ್ಳಿಗಳಲ್ಲೂ ಕುಕ್ಕರ್ ಬಂದ್ಬಿಟ್ಟಿದೆ ಸುಚಿತ್ರಾ ಅವರೇ. ಬಂದಿದೆ. ಕೊರಿ ಮಾಡ್ತೀರಾ? ಮಾಡಿ. ನಾವು ಟ್ರೆಡಿಷನಲ್ ಆಗಿ ಮಾಡ್ಬೇಕು. ಮೊದಲೆಲ್ಲ ನಾವು ಚಿಕ್ಕವರು ಇದ್ದಾಗ ನಮ್ಮಮ್ಮ ಎಲ್ಲ ಪಾತ್ರೆಯಲ್ಲೇ ಬೇಯಿಸೋರು. ಇದು ಹಸಿಮೆಣಸಿನಕಾಯಿ ಬೇಯಕ್ ಹಾಕ್ತಾ ಇದೀನಿ, ಯಾಕಂದ್ರೆ ಇದು ಹಸಿ ಖಾರಕ್ಕೆ. ಕಾಳು ಜೊತೆಗೆ ಮೊದಲೆಲ್ಲ ಒಂದು ಕಡ್ಡಿ ಚುಚ್ಬಿಟ್ಟು ಹಾಕೋರು, ಸಿಕ್ಬಿಡ್ಲಿ ಈಸಿಯಾಗಿ ತಗೋಬಹುದು, ಅಥವಾ ಒಂದು ದಾರದಲ್ಲಿ ಪೋಣಿಸಿ ಸಹ ಹಾಕೋಬಹುದು. ಇದನ್ನ ಹಳ್ಳಿ ಕಡೆ ಕಡ್ಡಿಗಳಲ್ಲಿ ಹಂಚಿ ಕಡ್ಡಿ ಏನ್ ಬರ್ತದೆ ಅದನ್ನ ಚುಚ್ಚಿ ಹಾಕ್ತಾರೆ. ಎರಡು ವಿಸಿಲ್ ಕಾಳು ಬೇಯಬೇಕಲ್ಲ, ಹಸಿ ಕಾಳು ಬೆಂದೋಗುತ್ತೆ. ಅದಾದ್ರೆ ಅಷ್ಟರಲ್ಲಿ ಒಂದು ಕೆಂಪು ಖಾರ ತಯಾರಿ ಮಾಡ್ಕೊಳ್ಳೋಣ ನಾವು. ಖಾರನ ಒಂದು ವಾರ, 15 ದಿನ, 20 ದಿನ, ತಿಂಗಳುಗಟ್ಟಲೆ ಇಟ್ಕೊಂಡು ತಿಂತಾರೆ. ಅದನ್ನ ಅದೇ ಖಾರನ ರೊಟ್ಟಿಗೆ ತಿಂತಾರೆ, ಚಪಾತಿ ತಿಂತಾರೆ. ಅದ್ಭುತವಾಗಿರುತ್ತೆ. ಬಾಯಿ ಕೆಟ್ಟೋದಕ್ಕೆ ತಿಂತಾರೆ, ಅಂತೂ ತಿಂತಾ ಇರ್ತಾರೆ. ಚೆನ್ನಾಗಿರ್ತದೆ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಇರುತ್ತೆ. ಓಕೆ ಮೇಡಮ್. ಒಣಮೆಣಸಿನ್ಕಾಯಿ ಖಾರ. ಓಕೆ, ನಾನು ಸುಮ್ಮನೆ ಕಲರ್ಗೆ ಒಂದೆರಡು ಬ್ಯಾಡಿಗೆ ಹಾಕ್ತೀನಿ, ಹಾಕೋದೇ ಇಲ್ಲ ಖಾರಕ್ಕೆ, ಯಾಕಂದ್ರೆ ಅದು ಸ್ವಲ್ಪ ಸಿಹಿ ಅಂಶ ಬಂದ್ಬಿಡುತ್ತೆ. ನಮ್ಗೆ ಒಂಚೂರು ಕಲರ್ ಆಗಿದೆ ಅಂತ ಹಾಕ್ತೀನಿ ನಾನು. ಬೆಳ್ಳುಳ್ಳಿ, ಜೀರಿಗೆ 1 ಸ್ಪೂನ್ ಹಾಕಿದ್ರೆ ಅದ್ರಲ್ಲಿ ಅರ್ಧ ಮೆಣಸು. ಅದರಲ್ಲಿ ಅರ್ಧ ಮೆಣಸಾ? ಮೆಣಸು. ಅದಕ್ಕೆ ಒಂಥರ ಗಂಟೆಲ್ಲ ಖಾರ ಆಗೋದು ಮೆಣಸು ಹಾಕೋದ್ರಿಂದ ನೆಲ್ವೇನ್ರಿ ಸುಚಿತ್ರಾ ಅವರೇ? ಸ್ವಲ್ಪ ಒಂದು ಹೆಂಚು ಇಟ್ಬಿಡಿ, ಮೆಣಸಿನ್ಕಾಯಿ ಒಂಚೂರು ಬೆಚ್ಚಗೆ ಮಾಡ್ಕೊಬೇಕು. ಎಣ್ಣೆ ಗಿಣ್ಣೆ ಏನು ಬೇಡ, ಡ್ರೈ ಆಗಿ ಸುಮ್ಮನೆ ಬಿಸಿ ಮಾಡ್ಕೊಳ್ಳೋದು. ಒಂದು ಮಾತ್ರನಾ? ಅದು ಬಿಸಿ ಮಾಡೋದು ಏನು ಗೊತ್ತಾ ಸುಚಿತ್ರಾ ಅವರೇ? ನೀವು ಮಿಕ್ಸಿಗೆ ಹಾಕ್ದಾಗ ಚೆನ್ನಾಗಿ ನೈಸಾಗಿ ಆಗ್ಲಿ ಅಂತ. ಆ ಫ್ಲೇವರ್ ಆಚೆಗೆ ಬರುತ್ತೆ ನಿಮಗೆ. ಮೆಣಸಿನಕಾಯಿ ಹಸಿಯಾಗಿ ರುಬ್ಬೋದಕ್ಕಿಂತ ಬೆಚ್ಚಗೆ ಮಾಡ್ಕೊಂಡು ಬಿಡಿದಾಗ, ಮೆಣಸಿನಕಾಯಿ ರುಬ್ಬಿದಾಗ ಅದ್ರ ಫ್ಲೇವರ್ಸ್ ಎಲ್ಲ ಬರುತ್ತೆ. ಉಪ್ಪೆಸರು ಅಂತಾರೆ ಮೈಸೂರು ಕಡೆ ಜಾಸ್ತಿ ಉಪ್ಪೆಸರು ಅಂತಾರೆ, ಉಪ್ಪು ಸಾರಿಗಿನ. ಹೆಸರು ಕಾಳು ಹಾಕಿದಾಗ ಅದು ಉಪ್ಪೆಸರು. ಈ ಖಾರ ಬರೀ ಉಪ್ಪು ಸಾರಿಗೆ ಅಂತಲ್ಲ, ಯಾವ ಸಾರು ಬೇಕಾದ್ರೂ ಮ್ಯಾಚ್ ಆಗುತ್ತೆ ಇದು. ಅದೊಂಚೂರು ಸೈಡಲ್ಲಿ ಇದ್ರೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ. ಹೌದೌದು, ರುಚಿ ಕೊಡುತ್ತೆ. ರೊಟ್ಟಿಗೆಲ್ಲ ಹಾಕೊಂಡು ಕೊಟ್ಬಿಡ್ತಾರಲ್ಲ ಮೈಸೂರಿನಲ್ಲಿ, ಯು ಸಿಕ್ಕಾಪಟ್ಟೆ ಖಾರ. ಒಂದ್ ಸ್ವಲ್ಪ ಇಷ್ಟು ಹುಣಸೆ ಹಣ್ಣು ಖಾರಕ್ಕೆ ಅದು ಒಂಚೂರನ್ನ ಬೆಚ್ಚಗೆ ಮಾಡ್ಕೊಂಡು ಹಾಕೊಂಡು. ಹುಣಸೆ ಹಣ್ಣು ಇಷ್ಟೇ, ಜಾಸ್ತಿ ಹುಳಿ ಬಿಡಬಾರ್ದು. ಖಾರಕ್ಕೆ ಒಂಚೂರು ಹುಳಿ ಇದ್ರೆ ಚೆನ್ನಾಗಿರುತ್ತೆ, ಸಾಕು. ಹಾಕ್ಬಿಡ್ಲಾ? ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದನ್ನು ಬಿಸಿ ಮಾಡ್ಕೋಬೇಕು. ಬೇರೆ ಖಾರಕ್ಕೆಲ್ಲ ಹಾಕಂಗೆ ಇಲ್ಲ, ಕೊತ್ತಂಬರಿ ಸೊಪ್ಪು ಬಿಸಿ ಮಾಡಾಗಿಲ್ಲ ನೋಡಿ, ಇಷ್ಟ ಹಾಕ್ತೀನಿ ಅಷ್ಟೇ. ಇದು ಕೆಂಪು ಖಾರಕ್ಕೆ ಮಾಡ್ಕೊಳ್ಳಿ ಮೇಡಮ್. ಇದನ್ನ ಈಗ ರುಬ್ಕೊಳ್ಳೋದು. ಜೀರಿಗೆ ಎಷ್ಟು ಹಾಕ್ತೀವೋ ಅದರ ಅರ್ಧದಷ್ಟು ಮೆಣಸು. ಆ ಮುದ್ದೆನ ಹಿಂಗೆ ಖಾರದಲ್ಲಿ ಅದ್ದು ಹಿಂಗೆ ಮಾಡಿ ಒಳಗಿಟ್ರೆ ಗಂಟೆಲ್ಲ ಆಹಾ
ಆ ತಿನ್ನೋರ್ಗೆ ಗೊತ್ತಿರುತ್ತೆ ಅದು ಮಜಾ ನೋಡಿ ಇವತ್ತು. ಮತ್ತೆ ನೆಗಡಿ ಆದಾಗೆಲ್ಲ ಸಾಮಾನ್ಯವಾಗಿ ಮಾಡ್ಕೋಬೇಕಿದ್ರನ್ನ ಅಲ್ವಾ? ನೆಗಡಿ ಕೆಮ್ಮು ಹೋಗೋದಿಲ್ಲ ಸುಮಾರು ದಿನ ಅಂತಾರೆ, ಅವಾಗ ಸ್ವಲ್ಪ ಖಾರ ಮಾಡ್ಕೊಂಡು ತಿಂದ್ರೆ ನೆಗಡಿ ಹೋಗುತ್ತಾ? ಶೀತ ಎಲ್ಲ ಓಡೋಗುತ್ತೆ. ನೀವು ಡಾಕ್ಟರ್ ಬೇರೆ ಆಗ್ಬಿಟ್ರಿ ಸುಚಿತ್ರಾ, ಇದೊಂದೇ ಕಡಿಮೆ ಇದ್ದಿದ್ದು ನಮ್ಗೆ. ಕುಕಿಂಗ್ ಡಾಕ್ಟರ್. ಹಾ, ಒಂಥರ ಖುಷಿ ಆಗ್ತಾ ಇದೆ ಈ ಅಡುಗೆ ತೋರ್ಸಕ್ಕೆ. ಓಕೆ, ನಿಮ್ಮ ಅಜ್ಜಿ ಜ್ಞಾಪಕ ಬಂದ್ರಾ? ಹಾ, ರುಬ್ರಿ ರೀ ರುಬ್ರಿ. ಆಯ್ತಾ ಮೇಡಮ್ ಖಾರ? ಓಹೋ, ತೋರಿಸಿ ತೋರಿಸಿ ತೋರಿಸಿ. ಸ್ವಲ್ಪ ನುಣ್ಣಗೆ ಇರ್ಬೇಕದು. ಕೆಂಪು ಖಾರ ಆಗಿದೆ. ಎಸ್, ಎರಡು ತರ ಖಾರ ಮಾಡ್ತೀರಾ? ಎರಡು ಮಾಡೋಣ. ಓಹೋ, ಯಾಕಂದ್ರೆ ಕೆಲವ್ರ ಮನೆಗಳಲ್ಲಿ ಹಸಿ ಮಾಡ್ತಾರೆ, ಕೆಲವ್ರು ಒಣಗಿದ್ ಮಾಡ್ತಾರೆ. ನಮ್ಮಲ್ಲೆಲ್ಲ ಕೆಂಪೆ ಮಾಡೋದು. ಹೌದು. ಇದಕ್ಕೆ ನೀರ್ ಹಾಕಂಗಿಲ್ಲ ಅಲ್ವಾ ಸುಚಿತ್ ಅವ್ರೆ? ಇಲ್ಲ, ಇಷ್ಟೇ ಗಟ್ಟಿಗೆ ರುಬ್ಕೋಬೇಕು. ಓಕೆ, ಗಟ್ಟಿಗೆ ರುಬ್ಕೊಂಡು ಮತ್ತೆ ನೀವು 1 ತಿಂಗಳು ಫ್ರಿಡ್ಜಲ್ಲಿ ಇಟ್ಟಿದ್ರೆ 1 ತಿಂಗಳು ಇರುತ್ತೆ. ಫ್ರಿಡ್ಜಲ್ಲಿ ಇಡಬೇಕು. ಅವ್ರ್ಯಾರೋ ಒಬ್ರು ಹೇಳ್ತಾರು ನಾವು 1 ವರ್ಷಕ್ಕೆ ಒಂದ್ಸರಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಖಾರನ ಅಂತ. ಏನು ಅಷ್ಟೊಂದು ದೊಡ್ಡ ಕೆಲಸನ ಇದು? 5 ನಿಮಿಷಕ್ಕೆ ಆಗಂತ ಕೆಲಸ. 5 ನಿಮಿಷಕ್ಕೆ ಆಗೋ ಕೆಲಸ ಏನಕ್ಕೆ ತಿಂಗಳಾಗಂಟೆ ಮಾಡಿ ಇಟ್ಕೋಬೇಕಪ್ಪ? ಏನು ರುಬ್ಬಕ್ಕೆ ಕರೆಂಟ್ ಇರಲ್ವಾ, ಮಿಕ್ಸಿ ಇರಲ್ವಾ, ಆರಾಮಾಗಿ ಮಾಡಿ ಇಟ್ಕೋಬೋದು. ಓಹೋ, ಕೊಡಿ ಕೊಡಿ ಕೊಡಿ. ಫುಲ್ಲು ಬೆಂದೋಗಿದೆ ಕಾಳು. ತೊಳಿ ಏನು ಮಾಡ್ತೀರಾ ಇದಕ್ಕೆ? ಇದ್ರಲ್ಲಿ ಬರೀ ಹಸಿಮೆಣಸಿನ್ಕಾಯಿ ಮಾತ್ರ ಖಾರಕ್ಕೆ ತಗೊಳ್ಳೋಣ, ಹಸಿ ಖಾರಕ್ಕೆ. ಓಕೆ, ಜೊತೆಗೆ ಬೇಯಿಸಿರುವಂಥ ಮೆಣಸಿನಕಾಯಿನ ತೆಗೆದು ಹಸಿ ಖಾರಕ್ಕೆ ರುಬ್ಬಿಕೊಳ್ಳುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀರಾ ನೀವು, ಕರೆಕ್ಟಾ? ಹೌದು. ಇದನ್ನೆಲ್ಲ ಸರ್ಕಸ್ ಬೇಡ ಅಂದ್ರೆ ಒಂದು ಕಡ್ಡಿಗೆ ಚುಚ್ಕೋಬೇಕು. ಹೌದು, ಈಸಿಯಾಗಿ ಒಳಗೆ ಹಾಕ್ಬೇಕು. ಬೆಂದಾದ್ಮೇಲೆ ಹಿಂಗೆ ತೆಗೆದ್ರೆ ಸಿಕ್ಕೋಗುತ್ತೆ. ಈಗ ಸೊಪ್ಪು ಹಾಕ್ತಾ ಇದ್ದೀನಿ. ಕಾಳಿಗೆ ಕಾಳಿಗೆ. ಕಾಳ ಇರ್ತಕ್ಕಂಥ ಮೆಣಸಿನಕಾಯಿನ ತೆಗೆದ್ಬಿಟ್ಟಿದೀವಿ. ಈಗ ಸೊಪ್ಪು ಹಾಕ್ತಾ ಇದೀವಿ. ಸಬ್ಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಎಸ್, ಓಕೆ. ದಂಟಿನ ಸೊಪ್ಪು. ಎಲ್ಲ ಸೊಪ್ಪು ಹಾಕ್ಬೋದೇನ್ರಿ ಇದಕ್ಕೆ? ಹೌದು ಹೌದು. ಎಲ್ಲ ಸೊಪ್ಪು ಅಲ್ಲ, ಈಗ ನಾವೇನು ಹೇಳ್ತಾ ಇದೀವಿ ಆ ಸೊಪ್ಪು. ಓಕೆ. ಹಂಗಂತ ಪಾಲಕ್ಕು ಚಕ್ಕೋತ ಎಲ್ಲ ಇದಕ್ಕೆ ಹಾಕಕ್ಕಾಗಲ್ಲ. ಓಕೆ. ಇದು ಅರವೆ ಸೊಪ್ಪು ಅಂತ ಹೇಳ್ತೀವಲ್ಲ, ಚಿಲ್ಕರ್ವೆ. ಓಕೆ. ಇದು ಚಿಲ್ಕರ್ವೆ, ಇದು ಅರವೆ. ಓ, ಅರವೆ, ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು. ಹೌದು. ಇಷ್ಟು ಸೊಪ್ಪು ಹಾಕ್ಬೋದು. ಚಿಲ್ಕರ್ವೆ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ. ಇಲ್ಲಿ ಮಾಮೂಲಿ ಬೆಂಗಳೂರಲ್ಲಿ ಅರವೆ ಅಂತ ಏನು ಹೇಳ್ತೀವಿ, Okay. ಅದು ಸಿಕ್ಕಿದ್ರು ಸಾಕು. ಸಬ್ಸಿಗೆ, ದಂಟಿನ ಸೊಪ್ಪು, ಅರವೆ ಸೊಪ್ಪು 3 ಹಾಕಿದ್ರೆ ಸಾಕು. 3 ಹಾಕಿದ್ರೆ ಸಾಕು. ಇದು ಬೇಯ್ತಾ ಇರಲಿ ಈಗ. ಓಕೆ ಮೇಡಮ್. ಅಷ್ಟರಲ್ಲಿ ಹಸಿ ಖಾರ ಒಂದು ತಯಾರಿ ಮಾಡ್ಕೊಂಡು, ಜೀರಿಗೆ ಸ್ವಲ್ಪ ಇದಕ್ಕೆ, ಓಕೆ. ಮೆಣಸು ಸೇಮ್ ಅದೇ ಥರನಾ? ಸೇಮ್ ಅದೇನೆ. ಹಸಿ ಮೆಣಸಿನ್ಕಾಯಿ ಒಂದು ಅಷ್ಟೇ, ಒಣಮೆಣಸಿನ್ಕಾಯಿ ಬದಲು ಹಸಿ ಮೆಣಸಿನ್ಕಾಯಿ ಹಾಕ್ತೀವಿ ಅಷ್ಟೇ. ಓಕೆ. ಹಸಿ ಮೆಣಸಿನ್ಕಾಯಿ ಬೆಂದಿರುತ್ತಲ್ಲ, ಅದೇ ರುಚಿ ಬೇರೆ. ಇಲ್ಲಿ ಹಸಿಮೆಣಸಿನಕಾಯಿ ಬೇಯಿಸ್ಕೊಳ್ತೀವಿ, ಒಣಮೆಣಸಿನಕಾಯಿನ ಉರಿತೀವಿ. ಹುರ್ಕೊತೀವಿ. ಎಸ್ ಮೇಡಮ್. ಬೆಳ್ಳುಳ್ಳಿ, ಓಕೆ. ಸ್ವಲ್ಪ ಹುಣಸೆಹಣ್ಣು, ಸುಮ್ಮನೆ ಒಂದು ಚೂರು ಹಾಕಬೇಕು, ಜಾಸ್ತಿ ಹಾಕಿದ್ರೆ ಹುಳಿ ಆಗ್ಬಿಡುತ್ತೆ. ಓಕೆ. ಕೊತ್ತಂಬರಿ ಸ್ವಲ್ಪ. ಓಹೋ, ಹಸಿದಕ್ಕೆ ಒಂಚೂರು ಕೊತ್ತಂಬರಿ ಹಾಕಿದ್ರು ಪರವಾಗಿಲ್ಲ, ಸ್ವಲ್ಪ Okay, ಕಲರ್ ಚೆನ್ನಾಗಿದೆ. ಇಷ್ಟು ಸೇರಿಸಿ ರುಬ್ಕೊಳ್ಳೋದಾ? ರುಬ್ಕೊಳ್ಳೋದು. ಉಪ್ಪು ಹಾಕೋಬೇಕಲ್ಲ? ಉಪ್ಪು. ಓಕೆ. ಈ ಥರ ತಟ್ಟೆಲೇ ಮೊದಲು ಹಳ್ಳಿಗಳೆಲ್ಲ ರೆಡಿ ಮಾಡಿಕೊಂಡೇ ಅಡುಗೆ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಅವಾಗ ಯಾವುದು ಮರಿಯೋಕ್ಕೆ ಚಾನ್ಸೇ ಇರಲ್ಲ. ನೀವು ಹಂಗೆ ತೆಗೆದು ಹಾಕ್ತಾರೆ, ಒಂದು ಮರ್ತೋಗ್ಬಿಡುತ್ತೆ. ತಟ್ಟೆಲಿ ನೋಡ್ತೀವಿ ನಾವು ಏನು ಮಸಾಲ ಹಾಕಿದ್ದೀವಿ, ಎಷ್ಟು ಹಾಕಿದ್ದೀವಿ, ಪ್ರಮಾಣ ಕರೆಕ್ಟಾಗಿದೆಯಾ ಅಂತ. ಈ ಪ್ರಮಾಣದಲ್ಲಿ ಅಡುಗೆ ಮಾಡಿದ್ರೆ ಖಂಡಿತ ಅಡುಗೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಯಾವಾಗಲೂ ಒಂದೇ ಟೇಸ್ಟ್ ಸಿಗುತ್ತೆ. ಸ್ವಲ್ಪ ನೀರು ಹಾಕೊಂಡು ಗಟ್ಟಿಗೆ ರುಬ್ಕೊಳ್ತೀನಿ. ಎಸ್ ಮೇಡಮ್. ಅದೇನು ಸ್ವಲ್ಪ ಬೆಂದೋಗುತ್ತೆ. ಓಕೆ. ಬೆಂದೋಯ್ತು ಅವಾಗಲೇ? ಹೌದು. ಬೆಂದೋಗುತ್ತೇನ್ರಿ ರೀ ಸುಚಿತ್ರಾ? ಬೆಂದೋಯ್ತ್ರಿ. ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ. ಹಾಕಿ ಮೇಡಮ್. ಕಾಳಿಗೆ ಕಟ್ಟಿಗೆ ಎಲ್ಲ ಹಿಡಿಯೋಷ್ಟು. ಓಕೆ. ಇದೇ ಕಟ್ಟಾ? ಹೌದು. ಓಹೋ ಹೋ ಹೋ. ಈ ಸೊಪ್ಪಿಂದು ಮತ್ತೆ ಆ ಕಾಳಿಂದೇ ಕಟ್ಟಂತೀರಾ ನೀವು? ಓಕೆ ಓಕೆ ಓಕೆ. ಹಸಿ ಖಾರ ರೆಡಿನಾ? ಹಾಂ, ವೆರಿ ಗುಡ್. ಮುದ್ದೆ ಮಾಡ್ಕೊಂಡ್ಬಿಟ್ಟಿದ್ರೆ ಇಲ್ಲೇ ಮಾಡ್ತೀರಾ? ರೆಡಿ ಇದೆ ಮುದ್ದೆ. ಓ, ಮಾಡ್ಬಿಟ್ರಾ? ಹಾಂ. ಓಕೆ ಮೇಡಮ್. ಏನು ಮಾಡೋದಿನ? ಇದಾಯ್ತು. ಈಗ ಬೆಂದಿದೆ ಅಂದ್ರೆ ಸ್ವಲ್ಪ ಒಂದು ರೌಂಡ್ ಬೆಂದ್ರೆ ಸಾಕು. ಎಷ್ಟು ಬೇಕು ಅಷ್ಟೇ. ಇವಾಗ ಬಸ್ಕೊಳ್ಳೋದಷ್ಟೇ. ಬಸಿಯಕ್ಕೆ ಇದು ಬೇಕಲ್ಲ ನಿಮಗೆ? ಇದು ಅದಕ್ಕೆ ತಾನೇ ಬೇಕಾಗಿರೋದು? ಹೌದು. ಓಹ್, ಇದೇನ್ರಿ ಮಡಕೆ ತಂದ್ಬಿಟ್ಟಿದ್ದೀರಾ ಸುಚಿತ್ರಾ? ಎತ್ತಿರೋದನ್ನ? ಓಹೋ, ಮಡಕೆಲೇ ಮಾಡಬೇಕು ಉಪ್ಸಾರು ಅಂತನಾ? ಹಾಕ್ರಿ. ಓಕೆ. ತೂತಿನ ಬಟ್ಟಲು, ಸೋಸುವ ಬಟ್ಟಲು, ಏನು ಬೇಕಾದ್ರೆ ಅನ್ಕೋಬೋದು. ಇಲ್ಲಿ ಉಪ್ಪೆಸರು, ಉಪ್ಪು ಸಾರು ಇಲ್ಲಿ ರೆಡಿಯಾಗಿದೆ. ಅದಕ್ಕೆ ಪಲ್ಯ ಒಂದು ಒಗ್ಗರಣೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀನಿ. ರೆಡಿನಾ ಮೇಡಮ್? ಮಾಡೋಣ. ಏನು ಕೊಡಲಿ ಫಸ್ಟ್ ನಿಮ್ಗೆ? ಇವಾಗ ಎಣ್ಣೆ ಒಗ್ಗರಣೆಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಇದಕ್ಕೆ ಉಪ್ಸಾರು ಅಂತ ಏನಕ್ಕೆ ಹೇಳ್ತಾರೆ ಅಂತ ಕೇಳಲೇ ಇಲ್ಲ ನೀವು. ಹೌದು, ನೀವು ಹೇಳ್ತೀರಾ ಅಂತ ನಾನು. ಉಪ್ಸಾರು ಅಂತ ಏನಕ್ಕೆ ಅಂತಾರೆ? ಉಪ್ಪು ಹಾಕ್ತೀವಾ? ಈ ಸಾರ್ಗೆ ಬೇರೆ ಏನು ಹಾಕಿದ್ದೀರಾ? ಏನು ಹಾಕಿಲ್ಲ ನಾವು. ಅದೇ ಅರ್ಥ.
ಬರೀ ಕಟ್ಟಿಗೆ ಬರೀ ಉಪ್ಪು ಒಂದೇ ಹಾಕೋದು ಈ ಸಾರಿಗೆ. ಓಹೋ. ಅದರಿಂದ ಉಪ್ಸಾರು ಅಂತ ಹೇಳೋದು, ಬೇರೆ ಏನು ಇಲ್ಲ ಅದಕ್ಕೆ, ಮಸಾಲೆ ಖಾರ ಅಂದ್ರೆ ಏನೂ ಇಲ್ಲ. ಆ, ಕಾಳಿನ ನೀರು, ಹೌದು, ಸೊಪ್ಪಿನ ನೀರು, ಅದಕ್ಕೆ ಉಪ್ಪು ಹಾಕೋದು, ಅದರಿಂದ ಉಪ್ಸಾರು ಅಂತ ಹೇಳೋದು. ಉಪ್ಪೆಸರು. ಉಪ್ಪು ಹೆಸರು ಅನ್ನೋದು ಹೆಸರು ಕಾಳು ಹಾಕಿದಾಗ Okay. ಕಾಮನ್ ಆಗಿ ಎಲ್ಲ ಉಪ್ಸಾರು ಅಂತಾನೆ ಹೇಳೋದು. ಓಕೆ So ಏನಕ್ಕೆ ಉಪ್ಸಾರು ಅಂತ ಹೇಳ್ತಾರೆ? Yes, ಉಪ್ಪು ಅಂತ ಒಂದು ಇಂಗ್ರೀಡಿಯೆಂಟ್ ಬಿಟ್ರೆ ಇನ್ನೇನು ಹಾಕಲ್ಲ ಅದಕ್ಕೆ. ಓಕೆ. ಬಟ್ ತುಂಬಾ ಜನಕ್ಕೆ ಇಷ್ಟ ರೀ ಇದು. ಅಲ್ಲ ತುಂಬಾ ಜನ ಇಷ್ಟ ಅಂದ್ರೆ ನನಗೆ ಹೆಚ್ಚು ಅದಕ್ಕೋಸ್ಕರ ಕಡಿಮೆ ಒಂದು 5,000 ಜನ ಕೇಳಿರ್ಬೋದು, ಸರ್ ಉಪ್ಸಾರೆಲ್ಲ ತೋರ್ಸಕ್ಕಿಲ್ವಾ ಸರ್ ನೀವು ಅಂತ. ಓಕೆ ಓಕೆ. ಅದರಿಂದ ನಾನು 2 ಖಾರನ್ನು ತೋರಿಸ್ಬಿಟ್ಟಿದೀವಿ ಬಿಡಿ, ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಯಾವ್ದು ಬೇಕಾದ್ರೆ ಮಾಡ್ಕೋಬಹುದು, ಖಾರನ ನೆಕ್ಕೋಬಹುದು. ಓಕೆ, ಉಪ್ಪೆಸರು ರೆಡಿ ಆಗಿದೆ. ಈ ಕಡೆ ಒಂದು ಉಪ್ಪೆಸರು ಖಾರ ರೆಡಿ ಮಾಡ್ಕೊಂಬಿಟ್ರು, ಫಸ್ಟು ಉಪ್ಪೆಸರು ರೆಡಿ ಮಾಡ್ಕೊಂಬಿಟ್ರು. ಇವಾಗ ಆ ಪಲ್ಯನೇ ಮುಖ್ಯ. ಅದಕ್ಕೆ ತಿಂದವ್ರಿಗೆ ಗೊತ್ತಿರುತ್ತೆ, ಹೌದೌದು ಪಲ್ಯ ಚೆನ್ನಾಗಿ ಮಾಡಬೇಕು, ಪಲ್ಯ ಇದ್ರೇನೆ ಈ ಸಾರಿಗೆ ಮಜಾ ಅಂತ ಪಲ್ಯ ಮಾಡ್ತಾ ಇದಾರೆ ಸುಚಿತಾ ಅವರು. ಮುರಳಿಯವರೇ, ನಾವು ಸಿಟಿಗಳ ಕಡೆ ಎಲ್ಲ ಪಲ್ಯ ಒಗ್ಗರಣೆ ಹಾಕೋತೀವಿ. ಹಳ್ಳಿಗಳಲ್ಲಿ ಮಾಡೋರು ಈ ತರ ಎಣ್ಣೆ ಬಳಸಿ ಏನು ಒಗ್ಗರಣೆ ಇಲ್ಲ, ಹಸಿದ ಹಾಗೆ ಇದನ್ನೇ ಹಂಗೆ ಸೈಡ್ಗೆ ಇಟ್ಕೊಂಡು ಕಟ್ ಹಾಕೊಂಡು ಚೆನ್ನಾಗಿರ್ತೀರಿ. ಹೊಲದಲ್ಲೆಲ್ಲ ಕೆಲಸ ಮಾಡೋರು ಪಲ್ಯ ಒಗ್ಗರಣೆ ಅದು taste ಏ ಬೇರೆ ರೀ. ಅದೇ ರುಚಿನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಅದು ಹೇಳ್ದೆ. ಹಾಕಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಕಾಳು ಹಾಕೋದ್ರಿಂದ Okay. ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೇದು. ಒಗ್ಗರಣೆ ಮಾಡೋದಿಲ್ಲ, ಪಲ್ಯನ ಹಾಗೆ ತಿನ್ಕೋತಾರೆ ಸೈಡ್ಗೆ ಇಟ್ಕೊಂಡು. ಓಕೆ. ಈರುಳ್ಳಿ. ಓಕೆ. ಒಳ್ಳೆ ಹಳ್ಳಿಯ ಸ್ಪೆಷಲ್ಲು, ಗ್ರಾಮಗಳ ಸ್ಪೆಷಲ್ಲು, ನಮ್ಮ ಕರ್ನಾಟಕದ ಹಳ್ಳಿಗಳ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಒಂದೊಂದು ಪ್ರಾಂತ್ಯಗಳಲ್ಲೂ ಸಹ ಯಾವ್ಯಾವ ರೀತಿ ಅಡುಗೆಗಳನ್ನ ಮಾಡ್ತಾರೆ ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಈಗಂತೂ ಈ ಸೀರೀಸ್ ಶುರುವಾಗಿದೆ, ಇನ್ನು ಮುಂದೆ ಹಳ್ಳಿ ಅಡುಗೆಗಳು ಜಾಸ್ತಿ ನಿಮ್ಮ ಮುಂದೆ ಬರುತ್ತೆ. ಒಂದೆರಡು ಹಸಿಮೆಣಸಿನಕಾಯಿ ಹಾಕೋಣ ಪಲ್ಯಕ್ಕೆ. ಓಕೆ ಮೇಡಮ್. ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಇಲ್ಲಿ ನಮಗೆ ಸೊಪ್ಪು ಕಾಳೆಲ್ಲ ಬೆಂದೋಗಿದೆ, ಬರೀ ಈರುಳ್ಳಿ ಒಂಚೂರು ಬೆಂದ್ರೆ ಆಯ್ತು, ಫುಲ್ ರೆಡಿನಾ? ಮುಗೀತು ಪಲ್ಯ. ಒಂಥರ ಈಸಿನೇ ಅಲ್ವಾ ಈ ಸಾರು? ಈಸಿ ಕೆಲಸ. ಸಾರ್ದು ಏನಿಲ್ಲ, ಉಪ್ಪು ಸಾರು ಅಂತ ಏನೇ ಕೇಳೋದು, ಉಪ್ಪೊಂದು ಹಾಕಿದ್ರೆ ಕಟ್ಟ ಆದ್ರೆ ಮುಗೀತು, ಸಾರು ಆಗಿದೆ ಲೆಕ್ಕ. ಓಕೆ 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 ಓಕೆ. ರಾತ್ರಿ ಹೊತ್ತು ಒನ್ ಟೈಮ್ ಅಡುಗೆ ಮಾಡ್ಕೋಬೇಕು ಅಂದಾಗೆಲ್ಲ ಇದು ಮಾಡಿದ್ರೆ ತುಂಬಾ ಒಳ್ಳೇದು, ಬೇಗ ಆಗುತ್ತೆ. ಇದ್ರೊಳಗೆ ಮಾಡೋ ರುಚಿನೇ ಬೇರೆ ಬರುತ್ತೆ, ಗೊತ್ತಾ ಬೇರೆ ನಿಮ್ಗೆ? ಬರುತ್ತೆ. ಅವತ್ತು ಮಟನ್ ಸಾರು ಮಾಡಿದಾಗ ಅದ್ಭುತವಾಗಿರುತ್ತೆ, ಅದು ಮಜಾನೇ ಬೇರೆ. ಇದಕ್ಕೆ ಸ್ಪೆಷಲ್ ಆಗಿ ಬೇರೆ ಏನೋ ತಂದ್ಬಿಟ್ಟಿದ್ದಾರೆ. ಹೇಯ್, ಹೆಂಗ್ ಸಖತ್ತಾಗಿ ಮಾಡ್ತಿದ್ದೀರಿ, ನೀವೇ ಮಾಡ್ಬಿಟ್ರಿ ಸುಚಿತಾ? ಇಲ್ಲ, ಅದು ನಮ್ಮ ತಂದೆಯವ್ರು ಮಾಡ್ಕೊಟ್ಟಿದ್ರು. ಹಾ, ಗೊತ್ತಾಗೈತ್ರಿ ನಿಮ್ಮ ಅಪ್ಪಂದೇ ಕೆಲಸ ಇದು ಅಂತ. ಅಷ್ಟು ಇಂಟ್ರೆಸ್ಟ್ ಮಾಡ್ಕೊಟ್ಟಿದ್ದೀರಲ್ಲ. ಸಾರ್ ಎಲ್ಲೂ ಸಿಗಲ್ಲ ಸರ್, ನಾವೇ ಮಾಡ್ಕೊಡ್ತೀವಿ, ಸ್ಪೆಷಲ್ ಆಗಿರೋದು ಅಂತ ಮಾಡ್ಕೊಟ್ಟಿದ್ದಾರೆ. ಕಾಳು ಮತ್ತೆ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಬಟ್ ಏನದು ಸಿಕ್ಕಾಪಟ್ಟೆ ಈಸಿ ಕೆಲಸ ಬಿಡ್ರಿ ಸುಚಿತಾ. ಈಸಿ ಕೆಲಸ, ರುಚಿನೂ ಹಾಗೆ ಇರುತ್ತೆ. ಓಕೆ ಎಲ್ಲ ಸ್ವಲ್ಪ ಕೈ ಬಳಸಿದ್ರೇನೆ. ಓಕೆ. ನಾನು ನೋಡಿರೋ ಪ್ರಕಾರ ಸುಚಿತ್ರ, ಎಷ್ಟೋ ಜನದ ಮನೆಗಳಲ್ಲಿ ಈ ಖಾರ ಮಾಡ್ತಿರಲ್ಲ ನೀವು, ಹೌದು ಈ ಥರ ಈ ಕಾಯಿ ಚಿಪ್ ಬರುತ್ತಲ್ಲ, ಅದ್ರೊಳಗೆ ಎತ್ತಿಡ್ತಾ ಇದ್ದಿದ್ದು ಗೊತ್ತಾ ನಿಮ್ಗೆ? ನೋಡಿದ್ರಾ? ರುಬ್ಬಿಟ್ಟು ಅದ್ರೊಳಗೆ ಹಾಕೊಳ್ಳೋದು. ಈ ಕಾಯಿ ಚಿಪ್ನಲ್ಲೇನೆ ಆ ಖಾರನ ಇಡ್ತಾ ಇದ್ದಿದ್ದು ಹೌದು. ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ಊರುಗಳ ಕಡೆ ಎಲ್ಲ ಹೋದಾಗ. ಇದನ್ನ ಒಂದು ಕೆಂಪು ಕಲರ್ ಖಾರ ಇದ್ರೊಳಗೆ ಇಟ್ಟಿರೋರು. ಹೌದು. ಉಪ್ಪು ಬೇಕೆ ಹಾಕಿದ್ದೀನಿ ನಾನು. ಓಕೆ. ನೋಡ್ಕೊಂಡು ಸ್ವಲ್ಪ ಏನಾದ್ರು ಕಡಿಮೆ ಆದ್ರೆ ಪಲ್ಯಕ್ಕೆ ಒಂಚೂರು ಬೆರೆಸ್ಕೋಬಹುದು. ಎಸ್ ಮೇಡಮ್. ಆಗಿದೆ ಅಷ್ಟೇ. ಅಷ್ಟೇನಾ? ನಾನು ಯಾಕೆ ಆಫ್ ಮಾಡೋದು? ಆಫ್ ಮಾಡ್ಲಾ? ಸಿಕ್ಕಾಪಟ್ಟೆ ಈಸಿ ಕೆಲಸ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದೀರಾ ಸುಚಿತಾ ಅವ್ರೆ. ರೆಡಿನಾ? ಚೂರು ತೆಂಗಿನ ತುರಿ ಹಾಕೋಣ. ಆಫ್ ಓಕೆ. ಮಾಡಿ. ಆಫ್ ಆದ್ಮೇಲಾ? ಓಕೆ. ಇದು ನಿಮ್ಮ ಟೇಸ್ಟೇ ಬಿಡಿ, ತೆಂಗಿನಕಾಯಲ್ಲಿ ಹಾಕ್ತಾ ಇರೋದು. ತಿರುಗಿಸ್ಬಿಡಿ. ರೆಡಿನಾ? ನೀವು ಮಾಡಿರೋದು ಒಂದು ಕಪ್ ಬಂದಿದ್ದೀನ್ರಿ, ನೋಡ್ಲಾ? ಅದು ಗಟ್ಟಿಗೆ ಇದ್ದಷ್ಟು ರುಚಿ ಹೆಚ್ಚು. ತಾಳ್ರಿ. ಅದನ್ನ ಚೆನ್ನಾಗಿದೆ ಬಸ್ಸಾರ್ಗೆಲ್ಲ ರೀ. ಹಾಕ್ಬೋದು ಕೊಡಿ. ಹಾಕೋಬೋದಾ? ಹಾಕ್ಲಾ ಮೇಡಮ್? ಓಹೋ ಹೋ ಹೋ ಹೋ. ಹಳ್ಳಿ ಸ್ಪೆಷಲ್ ಉಪ್ಸಾರು, ಖಾರ, ಮುದ್ದೆ, ಪಲ್ಯ. ಫುಲ್ ಪ್ಯಾಕೇಜಾ? ಓಕೆ. ತುಪ್ಪದ ಸಮೇತ ಮುದ್ದೆ, ಮುದ್ದೆಯ ಸಮೇತ ಪಲ್ಯ, ಪಲ್ಯದ ಸಮೇತ 2 ಖಾರ. ಅದ್ಭುತವಾಗಿ ನಮ್ಮ ಹಳ್ಳಿ ಸ್ಪೆಷಲ್ನಲ್ಲಿ ಉಪ್ಪೆಸರು ಖಾರನ ಮಾಡಿಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಉಪ್ಪೆಸರು ಖಾರ ಮಾಡ್ಕೊಳ್ಳಿ. ಉಪ್ಪು ಸಾರು ಖಾರ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತೊಗರಿ ಕಾಳು, ನೀರು, ಹಸಿ ಮೆಣಸಿನಕಾಯಿ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ.
ನಂತರ ಹಸಿ ಮೆಣಸಿನಕಾಯಿ ತೆಗೆದು ಇದಕ್ಕೆ ಸಬ್ಬಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಚಿಲಕರಿವೆ ಸೊಪ್ಪು, ಅರಿವೆ ಸೊಪ್ಪು, ಉಪ್ಪು ಹಾಕಿ ಬೇಯಿಸಿ. ಒಂದು ಪ್ಲೇಟ್ಗೆ ಹುರಿದ ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಕೆಂಪು ಖಾರ ತಯಾರಿಸಿಕೊಳ್ಳಿ. ಒಂದು ಪ್ಲೇಟ್ಗೆ ಬೇಯಿಸಿದ ಹಸಿ ಮೆಣಸಿನಕಾಯಿ, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ನೀರು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಂಡು ಹಸಿ ಖಾರ ತಯಾರಿಸಿಕೊಳ್ಳಿ. ಒಂದು ಮಡಿಕೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಬೇಯಿಸಿಕೊಂಡ ಕಾಳು ಸೊಪ್ಪಿನ ಮಿಶ್ರಣ, ತೆಂಗಿನಕಾಯಿ ತುರಿ ಹಾಕಿ ಕುದಿಸಿದರೆ ಉಪ್ಪು ಸಾರು ಖಾರ ಮುದ್ದೆಯೊಂದಿಗೆ ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ಏನು ತಿನ್ನೋದು, ಹೆಂಗ್ ತಿನ್ನೋದು? ಮುದ್ದೆ ಕಟ್ ಹಾಕೊಳ್ಳಿ, ಖಾರ ಬೆರೆಸ್ಕೊಳ್ಳಿ. ಓಕೆ, ಹಂಗಂತೀರಾ? ತಡ್ರಿ. ಉಪ್ಪೆಸರು, ಖಾರ, ಮುದ್ದೆ. 2 ಖಾರನ ಹಾಕೋಬೇಕು ನೀವು. ಇಲ್ಲ, ಫಸ್ಟ್ ಒಂದು ಖಾರದಲ್ಲಿ ತಿಂತೀನಿ. ಮುದ್ದೆ ಹಾಕಿ ಒಂದು ಅರ್ಧ. ಕೆಂಪು ಖಾರ ಕರ್ದ, ಹಸಿರು ಖಾರ ಕರ್ದ. ಇದು ಓಕೆ. ತುಪ್ಪ ಕೊಡ್ರಿ ಸ್ವಲ್ಪ. ಮುದ್ದೆಯ ಮೇಲೆ ಸ್ವಲ್ಪ ತುಪ್ಪ. ತುಪ್ಪಕ್ಕೆ ಖಾರ ಬೆರೆಸ್ಕೋಬೇಕು ಸರ್, ಖಾರ ಬೆರೆಸ್ಕೋಬೇಕು. ಇದಕ್ಕೆ ಕಟ್ಟಿಗೆ ಖಾರನ ಬೆರೆಸ್ಕೋಬೇಕು. ಬೆರೆಸ್ಕೋಬೇಕು. ಎಷ್ಟು ಖಾರ ಬೇಕು ನೋಡ್ಕೊಂಡು ಅಷ್ಟು ಬೆರೆಸ್ಕೋಬೇಕು. ಏನಿದೆ ಖಾರ, ಉಪ್ಪು ಅದ್ಭುತವಾಗಿದೆ. ಮತ್ತೆ ಇದಕ್ಕೆ ನೀರು ಬೆರೆಸಬಾರ್ದು. ಬೇಯಕ್ಕೆ ಎಷ್ಟು ಹಾಕಿರ್ತೀವಿ ಅಷ್ಟೇ. ಮತ್ತೆ ನೀರು ಹಾಕಿದ್ರೆ ರುಚಿ ಇರಲ್ಲ. ಸೊಪ್ಪು ಕೂಡ ಹೌದಾ? ಮಾತಾಡಂಗಿಲ್ಲ. ಉಪ್ಪಿಡ್ತಿದೆ ಕಾಳಿಗೆಲ್ಲ. ಹಸಿ ಕಾಳು ಹಾಕ್ತಾ ರುಚಿ ಜಾಸ್ತಿ. ಒಣ ಕಾಳು ಅದ್ಭುತ ಮಾಡಿದ್ದೀರಾ. ಕಾಳು ಇನ್ನೂ ತಿನ್ಬೇಕು ಅನ್ಸ್ತದೆ. ಓಹೋ, ತುಂಬ ಚೆನ್ನಾಗಿ ಸುಚಿತಾ ಅವರೇ. ಮಡಿಕೆಯಲ್ಲಿ ಮಾಡಿರೋದೇನೋ ಡಬಲ್ ಟ್ರಿಬಲ್ ಟೇಸ್ಟ್ ಬಂದ್ಬಿಟ್ಟಿದೆ. ಅಲ್ಲ, ಈ ಸಾರಿನ ಸ್ಪೆಷಾಲಿಟಿನೇ ಅದು. ರುಚಿ ಹಂಗಿರುತ್ತೆ. ಏನು ಹಾಕಲ್ಲ ಅದಕ್ಕೆ. ನಿಮ್ಗೆ ಹೇಳಿದಾಗೆ ಉಪ್ಪು ಸಾರು ಅನ್ನೋದಕ್ಕೆ ಉಪ್ಪು ಒಂದೇ. ಕಾಳದೆಲ್ಲ ಕಟ್ಟಿ ಬಿಡುತ್ತಲ್ಲ, ತುಂಬ ರುಚಿ. ಕಾಳು, ಸೊಪ್ಪು ತುಂಬ ಸಕ್ಕತ್ತಾಗಿ ಆಗ್ಬಿಟ್ಟಿದೆ. ಎಷ್ಟು ಥರ ಸೊಪ್ಪು ಹಾಕಿದ್ದೀವಿ? 4 ಥರ ಸೊಪ್ಪು ಹಾಕಿದ್ದೀವಿ. ನಿದ್ದೆ ಬಂದ್ಬಿಡುತ್ತೆ. ಒಂಚೂರು ಹಸಿ ಖಾರ ಟೇಸ್ಟ್ ನೋಡ್ಬೋದು. ಅದೇ ಬೇರೆ ತಿನ್ಬೇಕ್ರಿ ಇದನ್ನ. ಕಾಳ್ರಿ. ಆ ಖಾರ ಹಾಕಿ ಸ್ವಲ್ಪ ಹಾಕಿ. ನೋಡಿ ಸ್ವಲ್ಪ. ರೀ, ಒಳ್ಳೆ ಕತೆ ಆಯ್ತು ನಿಮ್ದು. ನಿಮ್ಗೆ ಖಾರ ಇಷ್ಟ ಅಂತ ಖಾರ. ಇದೇನ್ರಿ ಖಾರ ಇಷ್ಟನೇ? ಮೆಣಸಿನಕಾಯಿ ತಿನ್ನಕ್ಕಾಗತ್ತೇನ್ರಿ ನಾವು? ರೀ, ಕಡಿಮೆ ಹಾಕ್ಬಿಟ್ರೆ ಖಾರ ಇಲ್ಲ ಅಂತೀರ. ಇದು ಚೆನ್ನಾಗಿದೆ ರೀ. ಚೆನ್ನಾಗಿರಕ್ಕೆ 2 ಥರ ಖಾರ ತೋರಿಸಿರೋದು. ಹಾಕಿ ಮುದ್ದೆ ಹಾಕಿ ಸ್ವಲ್ಪ ಸ್ವಲ್ಪ. ನೀವು ಸ್ವಲ್ಪ ತಿಂತೀರಾ? ಇಲ್ಲ ಇಲ್ಲ, ತಿನ್ನಿಸ್ಲಾ? ಮತ್ತೇನಕ್ಕೆ ಇಷ್ಟೊಂದು ಇಟ್ರಿ? ಚೆನ್ನಾಗಿದೆ ಅಂತ ಇದ್ರಲ್ಲ ಊಟ ಮಾಡಿ. ಅಯ್ಯೋ, ಅವರೆಲ್ಲ ನೋಡ್ತಾ ಇದ್ದಾರೆ, ಏನಪ್ಪ ಹಿಂಗೆ ತಿಂತಾ ಇದ್ದಾರೆ ಇವರು ಅಂತ. ಅಲೋ, ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. 2 ಕಾರಣ ಅದ್ಭುತವಾಗಿದೆ. ತಿಂಗಳಾಂಗಟ್ಟೆ ಇಟ್ಕೊಂಡು ತಿನ್ಬೋದು. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಏನು ರಾಕೆಟ್ ಸೈನ್ಸ್ ಎಲ್ಲ ಏನಿಲ್ಲ. ಹಾಕ್ಕೊಂಡು ರುಬ್ಕೊಂಡು ಖಾರ ಮಾಡ್ಕೊಳ್ತಾನೆ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಮುರಳಿ ಅವರೇ, ಯಾವಾಗಲೂ ನೀವು ಹೆಂಗಸನ್ನೇ ಕರೆಸ್ತೀರಾ. ನಮಗೂ ಒಂದು ಚಾನ್ಸ್ ಕೊಡಿ, ಅಡುಗೆ ಮಾಡಿ ತೋರಿಸ್ತೀವಿ ಅಂತ ಒಬ್ಬರು ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ಸರ್ ತಮ್ಮ ಹೆಸರು? ಶ್ರೀನಿವಾಸ್. ಶ್ರೀನಿವಾಸ್ ಎಲ್ಲಿಂದ? ಗಿರಿನಗರ್. ಗಿರಿನಗರ್. ಶ್ರೀನಿವಾಸ್ ಏನು ಮಾಡ್ಕೊಂಡಿದ್ದೀರಾ? ಏರೋಬಿಕ್ಸ್. ಏರೋಬಿಕ್ಸ್ ಮತ್ತು ಕ್ಯಾಂಟೀನ್ ಚಿಕನ್. ಹೌದಾ? ಏರೋಬಿಕ್ಸ್ ಪ್ಲಸ್ ಕ್ಯಾಂಟೀನಾ? ನಿಮ್ದೇ ಕ್ಯಾಂಟೀನ್ ಉಂಟಾ? ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ? ಶ್ರೀನಗರಲ್ಲಿ. ಶ್ರೀನಗರದಲ್ಲ? ನಮಗೂ ಸ್ವಲ್ಪ ಹೇಳ್ಕೊಡ್ರಿ. ಬನ್ನಿ ಮತ್ತೆ ಜಿಮ್ಗೆ. ಓಕೆ. ಮತ್ತೆ ಇದು ಅಡುಗೆ ಮಾಡೋದು ಯಾವಾಗ ಕಲ್ತ್ರಿ? ಅದೊಂದು 3 ಇಯರ್ಸಿಂದ ಪ್ರಾಕ್ಟೀಸ್ ಆಗಿದೆ ಅಡುಗೆ ಮಾಡೋದು. ಅದಕ್ಕೆ ಕ್ಯಾಂಟೀನ್ ಮಾಡಬೇಕು ಅಂತನಾ? ಎಲ್ಲಿ? ಗಿರಿನಗರದಲ್ಲಿ? ಗಿರಿನಗರದಲ್ಲಿ. ವೆರಿ ಗುಡ್. ಅಡುಗೆ ಯಾರಿಂದ ಕಲ್ತಿದ್ದು? ಬಟ್ ಅಮ್ಮ ಸಕಲಾಗಿ ಮಾಡ್ತಾರೆ. ಹೌದಾ? ಹೆಸರೇನು? ಜಯಮ್ಮ. ಜಯಮ್ಮನವರೇ ನಮಸ್ಕಾರ. ನೀವು ಬನ್ನಿ ಅಂದ್ರೆ ಮಗನೇ ಕಳಿಸ್ಬಿಟ್ಟಿದಿಲ್ಲ ಸೀನಣ್ಣನ. ಓಕೆ ಶ್ರೀನಿವಾಸ್, ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ರಿ ಇವತ್ತು ನೀವು? ಆಂಬೂರ್ ಕರಿ. ಆಂಬೂರ್ ಕರಿ. ಆಂಬೂರ್ ಬಿರಿಯಾನಿ ಕೇಳಿದೀವಿ, ಆಂಬೂರ್ ಕರಿ ಕೇಳಿದ್ದೀರಾ ಸರ್? ನಾವು ಮಾಡಿ ತೋರಿಸ್ತೀವಿ ನೋಡಿ ಅಂತ ಇದ್ದಾರೆ ಶ್ರೀನಿವಾಸು. ಓಕೆ ಶ್ರೀನಿವಾಸ್, ಆಂಬೂರ್ ಕರಿ ಮಾಡಕ್ಕೆ ಏನಂತ ಹೇಳಿ. ಆಂಬೂರ್ ಮಟನ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಸೂರಿ ಮೇಥಿ, ಪಲಾವ್ ಎಲೆ, ಏಲಕ್ಕಿ,
ಅರಿಶಿನ, ಮೊಸರು, ಮಟನ್ ಮಸಾಲ, ಧನಿಯಾ ಪುಡಿ, ಗೋಡಂಬಿ, ನಿಂಬೆಹಣ್ಣು, ಉಪ್ಪು, ತುಪ್ಪ, ಎಣ್ಣೆ. ಇಷ್ಟಿದೆ ಸಾಕಾ? ಸಾಕು. ಶುರು ಮಾಡೋಣ. ಶುರು ಏನು ಕೊಡಿ ಫಸ್ಟ್? ಫಸ್ಟ್ ಕಡಾಯಿ, ಎಣ್ಣೆ ಹಾಕೊಂಡ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇನ್ನೊಂದು ಸ್ವಲ್ಪ ಹಾಕಿ. ಹಾಂ, ಸಾಕು ಸಾಕು ಸಾಕು. ಓಕೆ, ಮಟನ್ ಕುಕ್ಕರಲ್ಲಿ ಫಸ್ಟ್ ಬೇಯಿಸ್ಕೊಂಡ್ಬಿಡ್ಬೇಕು. 3-4 ವಿಸಿಲ್ಸ್ ಹಾಕೋಗ್ಬಿಡ್ಬೇಕು ಇದು. ಈಗ ಹಾಕೋಣವಾ? ಹಾಂ, ಓಕೆ. ಮಟನ್ನ ಫಸ್ಟು ಕುಕ್ಕರ್ ನೀರೇನು ನೀರು ಬೇಡ? ಹಾಕ್ಬೇಕು. ಅರ್ಶಿನ ಹಾಕ್ಬಿಡಿ ಹಾಗೆ. ಅರ್ಶಿನ ಬೇಕಾ? ರವಿಯವರ ಅರ್ಶಿನ ಪುಡಿ ಸಾಕಾ? ಸಾಕು. ಸಾಕು. ಕೂಗಿಸ್ಬೋಣ? ಹಾಂ. ಮುಚ್ಚೋಣ, ಇನ್ನೇನು ಹಾಕೋದು ಬೇಡಲ್ಲ? ಏನಿಲ್ಲ ಅದಕ್ಕೆ. ಅಂದರೆ ಈ ಕಡೆ ನಾವು ಕುಕ್ಕರ್ನ ಇಟ್ಬಿಟ್ಟು ಫಸ್ಟು ಮಟನ್ನ ಎಷ್ಟು ವಿಷಲ್ ಕೂಗಿಸ್ಕೋಣ? 4 ವಿಷಲ್ಲ? ಇದು ಸ್ವಲ್ಪ ಹಾಕಿ. ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಹಾಕಿ. ಓಕೆ, ಹಸಿಮೆಣಸಿನ್ಕಾಯಿ ಆಮೇಲೆ ಇನ್ನೇನು ಹಾಕಬೇಕು? ಅಷ್ಟೇ. ಸ್ವಲ್ಪ ಇದು ರುಬ್ಕೊಳಕ್ಕಾ? ಹಾಂ, ರುಬ್ಬಕ್ಕೆ. ಓಕೆ. ಆಂಬೂರ್ ಕರಿನಾ? ಹಾಂ. ಸ್ಪೆಷಲ್ ಆಂಬೂರ್ ಕರಿ ಮಾಡ್ತಾ ಇದ್ದಾರೆ. ಯಾವ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ ಸೀನಾ? ಪ್ಲಾನಿಂಗ್ ನಡೀತಾ ಇದೆ. ಇನ್ನ ಪ್ಲಾನಿಂಗ್ ಮಾಡ್ತಾ ಇದೆಯಾ? ಓಕೆ. ಯಾರು ಸಪೋರ್ಟ್ ಇದ್ದಾರೆ? ತಮ್ಮ ಏನು ಮಾಡ್ತಾರೆ ನಿಮ್ಮ ತಮ್ಮ? ತಮ್ಮ ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಏರೋಬಿಕಲ್ಲಿ? 95 ಮೆಂಬರ್ಸ್ ಇದ್ದಾರೆ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೌದೌದು. ಸೇರ್ತಾರೆ ಖುಷಿಗೆ, ಬಿಟ್ಟು ಹೋಗ್ತಾ ಇರ್ತಾರೆ, ಟೈಮ್ ಇರಲ್ಲ. ಬಿಡಿ. ಸ್ವಲ್ಪ ಶುಂಠಿ. ಶುಂಠಿನಾ? ಹಾಂ. ಓಕೆ, ಶುಂಠಿ. ಓಕೆ ಓಕೆ. ಬೆಳ್ಳುಳ್ಳಿ. ಹಾಕಿ. ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿನ. ಮತ್ತೆ ಏಲಕ್ಕಿ. ಏಲಕ್ಕಿ ಬೇಕಾ? ಹಾಂ. ತೊಳಿ ಏಲಕ್ಕಿ ತೊಳಿ. ಏಲಕ್ಕಿ ಅಷ್ಟೇ. ಓಕೆ. ಇದನ್ನ ಫ್ರೈ ಮಾಡ್ಕೊಂಡು ರುಬ್ಕೋಬೇಕಾ? ಹಾಂ, ರುಬ್ಕೋಬೇಕು. ಸ್ವಲ್ಪ ಇದು ಕೆಂಪಗೆ ಆಗ್ಬೇಕಷ್ಟೇ. ಆಗಲಿ 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 ಆಗಲಿ. ಸ್ವಲ್ಪ ಅರ್ಶಿನ ಇಡಿ. ರವಿಯವರ ಅರ್ಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಲ್ಲ? ಸಾಕು ಸಾಕು ಸಾಕು. ನಿಮ್ಮ ಅಮ್ಮನ ಗೊತ್ತಾ ಬರ್ತಾರೆ ಟಿವಿಲಿ? ಹಾಂ, ಗೊತ್ತು. ಫುಲ್ಲು ಖುಷಿ ಆಗ್ಬಿಡ್ತಾರೆ ಜೈಮ್ನವ್ರು ಇವತ್ತು. ಮತ್ತೆ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಬರೀ ಏರೋಬಿಕಾ? ಜಿಮ್ನಾಸ್ಟಿಕ್ ಕೂಡ ಇದೆ, ಎರಡೂ ಮಾಡ್ತೀನಿ. ಹೌದಾ? ಬಟ್ ಫ್ರೀ ಟೈಮ್ ಯಾವಾಗ ಸಿಗುತ್ತೆ? ಫ್ರೀ ಇರ್ತೀನಿ, ಡೇ ಫುಲ್ ಫ್ರೀ ಇರ್ತೀನಿ. ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ವರ್ಕ್ ಇರುತ್ತೆ ಅಷ್ಟೇ. ಹೌದಾ? ಮಧ್ಯಾಹ್ನ ಫ್ರೀ ಇರ್ತೀನಿ. ಓಕೆ. ಯಾವ ನಿಮ್ಮದು? ಹುಲಿದುರ್ಗ. ಹುಲಿಯೂರು ದುರ್ಗ ಎಲ್ಲಿ? ದೊಡ್ಡ ಮದ್ದೂರು? ಕೊಪ್ಪಳ. ಹಾಂ, ದೊಡ್ಡ ಕೊಪ್ಪಳ. ಇದು ಸ್ವಲ್ಪ ಆರಿದ್ಮೇಲೆ ಅದು ಪೇಸ್ಟ್ ರುಬ್ಕೊಂಡ್ಬಿಡುತ್ತೆ. ಓಕೆ ಓಕೆ. ತಣ್ಣಗಾಗಿದೆ, ರುಬ್ಕೊಳ್ಳಿ. ಇದನ್ನು ಇದಾಗಿದೆ. ಓಕೆ. ನೆಕ್ಸ್ಟ್ ಇನ್ನೇನು ರುಬ್ಕೋಬೇಕಾ? ಇಲ್ಲ, ಅದು ಗೋಡಂಬಿ ಪೌಡರ್ ಮಾಡ್ಕೋಬೇಕಷ್ಟೇ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಕ್ಯಾಟ್ರಿಂಗ್ ಮಾಡಬೇಕು, ಹೋಟೆಲ್ನ ಮಾಡಬೇಕು, ಸ್ವಂತ ಬಿಸ್ನೆಸ್ನ ಮಾಡಬೇಕು. ಸುಮಾರು 40ರಿಂದ 50 ಐಟಮ್ಗಳು ಮಾಡ್ತೀನಿ ಸರ್. ಒಂದು ಅವಕಾಶ ಸಿಕ್ಕಿಲ್ಲ ನಮಗೆ. ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಟೆಲ್ ಮಾಡ್ತೀನಿ ಅಂತಿದ್ದಾರೆ. ಸಿಗುತ್ತೆ, ಚೆನ್ನಾಗಿ ಮಾಡೋರಿಗೆ ಯಾವತ್ತು ಅವಕಾಶ ಸಿಗಲೇಬೇಕು. ಸಿಗುತ್ತೆ. ಬಾಂಡ್ ಇಟ್ಕೊಳ್ಳಿ. ಆ ಬಾಂಡ್ ಏನಕ್ಕೆ ಹೇಳು? ಅದು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಬಿಡ್ತೀಯಾ? ಹಾಂ. ಸ್ವಲ್ಪ ತುಪ್ಪ ಹಾಕ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಈರುಳ್ಳಿ ಹಾಕೊಂಡ್ಬಿಡ್ತೀನಿ. ಈರುಳ್ಳಿ ತುಪ್ಪದಲ್ಲೇ ಉರಿತೀರಾ? ಹಾಂ, ತುಪ್ಪದೇ ಉರಿಬೇಕು. ಆಂಬೂರ್ ಏನಿದು? ಆಂಬೂರ್ ಕರಿ. ಓಕೆ. ಆಂಬೂರ್ ಕರಿನಾ? ಹಾಂ. ಆಂಬೂರ್ ಬಿರಿಯಾನಿ ಕೇಳಿದೀವಿ, ಆಂಬೂರ್ ಕರಿ ಅಂತೂ ಕೇಳಿಲ್ಲ ನಾವು. ಸ್ವಲ್ಪ ಇದು ಕೆಂಪು ಹುರ್ಕೋಬೇಕಷ್ಟೇ, ಸ್ವಲ್ಪ ಲೈಟಾಗಿ. ಹುರ್ಕೊಳ್ಳಿ. ಸ್ವಲ್ಪ ಅರ್ಶಿನ ಇಡಿ. ಅರ್ಶಿನ ಕೊಡ್ಲಾ? ಹಾಂ, ಸ್ವಲ್ಪ. ಹಾಂ, ಸಾಕು. ಸಾಕಾ? ಸಾಕು. ಸ್ವಲ್ಪ ಕಸ್ತೂರಿ ಮೆಥಿ. ಓಕೆ. ಆಮೇಲೆ ಪಲಾವ್ ಎಲೆ. ಓಕೆ. ಇದು ಹೆಂಗೆ ಬಂತು ನಿನಗೆ ನಾನು ಚೆಫ್ ಆಗಬೇಕು ಅಂತ? ಬಟ್ ಇದು ಒಳ್ಳೇದು ನೋಡಿದೆ. ಒಳ್ಳೇದಂತ ಗೊತ್ತಾಯ್ತಾ? ಅಡುಗೆಗೆ ಎಲ್ಲ ಕಡೆ ಕಾಮ್ ಇದಾಗಿದೆ, ಎಲ್ಲ ಕಡೆ ಅದೇ ಸಖತ್ತು. ನಿಮ್ಮಲ್ಲಿ ಬಯಲ್ವಾ ಏನು ಅಡುಗೆ ಮಾಡೋಕ್ಕೆಲ್ಲ ಹೋಗ್ತೀಯ ಅಂತ ಅಮ್ಮ? ಏನಿಲ್ಲ, ಅಮ್ಮನ ಇಷ್ಟು ಸಖತ್ತು ಇಷ್ಟ ಇದು ಮಾಡಿ ಖುಷಿ ಪಡ್ತಾರೆ. ಹೌದಾ? ಅವಾಗ ನಾನೇ ಮಾಡ್ಕೊಡೋದು ಅಮ್ಮನಿಗೆ. ವೆರಿ ಗುಡ್. ಮತ್ತು ಹೆಂಗೆ ಕೆರಿಯರ್ ಶುರು ಮಾಡೋದು ನೀನು ಇವಾಗ? ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಲ್ಲ? ಎಷ್ಟು ಥರ ಚಿಕನ್ ಐಟಮ್ ಮಾಡ್ತೀಯಾ? ತುಂಬ ಮಾಡ್ತೀನಿ. ಎಷ್ಟು ಥರ? 40 ಥರ ಮಾಡ್ತೀನಿ. 40 ಥರ ಚಿಕನ್ ಐಟಮ್ ಮಾಡ್ತೀವಿ ಒಬ್ಬನೇ? ಫಿಶ್ ಬಿರಿಯಾನಿ ಪ್ರತಿಯೊಂದು ಮಾಡ್ತೀನಿ. ಹೌದಾ? ವೆರಿ ಗುಡ್.
ನಾಟಿ ಕೋಳಿ ಮತ್ತೆ ಯಾವ್ದಾರ ಒಳ್ಳೆ ಹೋಟ್ಲಿಗೆ ಸೇರ್ಕೊಳ್ಳೋದಲ್ವಾ? ಟ್ರೈ ಮಾಡ್ತಾ ಇದ್ದೀನಿ. ಹಾಕ್ಲಾ? ಸ್ವಲ್ಪ ಅದು ಸಾಸ್ ಬೇಡ, ಬರೀ ಮಟನ್ ಮಾತ್ರ ಹಾಕ್ಬಿಡಿ. ಮಟನ್ ಮಾತ್ರ ಬೇಕು. ಹಾಂ, ಇದು ಬೇಡ ಸೂಪು? ಬೇಡ ಬೇಡ, ಅದು ಸ್ವಲ್ಪ ಆಮೇಲೆ ಬೇಕಾಗತ್ತೆ. ಓಕೆ, ಸ್ವಲ್ಪ ಮೊಸರು ಹಾಕೊತೀನಿ. ಹಾಕಿ. ಅಂಬೂರ್ ಕರಿನಾ? ಟೊಮೊಟೊ ಹಾಕೊತೀನಿ. ಟೊಮೆಟೊ ಹಂಗೆ ಹಾಕದ? ಪೇಸ್ಟ್ ಇಷ್ಟು ಮಾಡಲ್ವಾ? ಇಲ್ಲ ಏನಿಲ್ಲ, ಹಾಗೆ ಹಂಗೆ ಹಾಕ್ಬೋದು. ಸಾಕಾ? ಹಂಗೆ ಸಾಕು. ಸ್ವಲ್ಪ ಏನು ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು. ಓಕೆ. ಸ್ವಲ್ಪ ಉಪ್ಪು ಹಾಕೊತೀನಿ. ಮಟನ್ ಮಸಾಲ. ಮಟನ್ ಮಸಾಲ ಬೇಕಾ? ಹಾಂ, ಹಾಕಿ. ಒಂದೆರಡು ಸ್ಪೂನ್ 2 ಸ್ಪೂನ್ ಮಟನ್ ಮಸಾಲ. ಧನಿಯಾ ಪೌಡರ್. ಸಾಕಾ? ಹಾಂ, ಸಾಕು ಸಾಕು ಸಾಕು. ಹ್ಞೂ. ಇಲ್ಲಿ ಸ್ವಲ್ಪ ಸೂಪ್ ಹಾಕು. ಯಾವ ಜೊತೆ ಚೆನ್ನಾಗಿರ್ತದೆ? ಎಲ್ಲದಕ್ಕೂ ಚೆನ್ನಾಗಿರ್ತಿದೆ. ಹೌದಾ? ಹ್ಞೂ. ವೈಟ್ ರೈಸ್ಕಂತೂ ತುಪ್ಪ ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ. ವೈಟ್ ರೈಸು ತುಪ್ಪನಾ? ಅದ್ರ ಜೊತೆಗಿದಾ? ಹ್ಞೂ, ತುಂಬ ಚೆನ್ನಾಗಿರ್ತಿದೆ. ಅಕ್ಕಿ ರೊಟ್ಟಿ, ಹ್ಞೂ. ರೋಟಿ. ಓಕೆ. ರುಬ್ಕೊಂಡಿರುವಂಥದ್ದಲ್ಲ ಇದು? ಮಸಾಲೆ. ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ. ಹಾಂ, ಗಟ್ಟಿ ಗ್ರೇವಿ ಆಯ್ತಲ್ಲ? ಹ್ಞೂ. ಬಟ್ ಗ್ರೇವಿ ಆದ್ರಿಂದ ಜಾಸ್ತಿ ಗ್ರೇವಿ ಬೇಕು ಅಂದಾಗ ನಾವು ಇಷ್ಟಾಕ್ನ ಆ್ಯಡ್ ಮಾಡ್ತೀವಿ. ಅದನ್ನ ಆ್ಯಡ್ ಮಾಡ್ಕೋಬೋದು. ಇಷ್ಟಾಕಾ? ಹಾಂ, ಸ್ವಲ್ಪ ಅಷ್ಟೇ. ಆ ಗ್ರೇವಿ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕಷ್ಟೇ. ಓಕೆ ಓಕೆ. ಜಾಸ್ತಿ ಏನು ಬೇಡ. ಸ್ವಲ್ಪ ಉಪ್ಪು ಹಾಕೊತೀನಿ. ಹ್ಞೂ. ಗೋಡಂಬಿ ಹಾಕೊತೀನಿ. ಓಕೆ. ಇದು ಸ್ವಲ್ಪ ಫುಲ್ ಪೇಸ್ಟ್ ಬೇಡ, ಸ್ವಲ್ಪ ತರ್ತರಿಯಾಗಿ ಅಷ್ಟೇ. ಮಾಡಿ. ಇದಾಗಿದೆ. ಓಯ್. ಇದಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿ, ಹಾಕಿ. ಸ್ವಲ್ಪ ತುಪ್ಪ. ತುಪ್ಪ ಬೇಕಾ? ಹಾಂ, ಸ್ವಲ್ಪ. ಹಾಕ್ಲಾ? ಹಾಂ, ರೆಡಿನಾ? ರೆಡಿ ಟು ಈಟಾ? 8. ಓಕೆ, ಡಿಶ್ ಔಟ್ ಮಾಡ್ಕೊಳ್ಳೋಣ. ಓಕೆ. ರೆಡಿ ಟು ಈಟ್ ಆಂಬೂರ್ ಕರಿ. ಆಂಬೂರ್ ಕರಿಯನ್ನ ಮಾಡಿ ನಮ್ಮ ಕೈಲಿ ಕೊಡ್ತಾ ಇದ್ದಾರೆ ಶ್ರೀನಿವಾಸ್ ಅವರು. ಚೆಫ್ ಆಗಬೇಕು ಅಂತ ಇಷ್ಟ ಇದೆ, ನಾವೇ ಹೊಸ್ದಾಗಿ ಹೋಟ್ಲು ಮಾಡಬೇಕು ಅಂತಲೂ ಇಷ್ಟ ಇದೆ. ಚಾನ್ಸ್ ಸಿಕ್ಕಿಲ್ಲ ಮುರಳಿಯವರೇ, ಚಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ಹೋಟ್ಲು ಓಪನ್ ಮಾಡ್ತೀನಿ ಅಂತಾರೆ. ನೋಡೋಣ, ರುಚಿ ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ಚೆಫ್ ಆಗ್ಬೋದಾ ಆಗಲ್ವಾ ಅಂತ ನಾವು ಹೇಳ್ತೀವಿ. ಕುಡಿ ಸರ್. ಶ್ರೀನಿವಾಸ್ ಅವರು ಯಾವ ರೀತಿ ಮಾಡಿದ್ದಾರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಂಬೂರ್ ಮಟನ್ ಕರಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಮಟನ್, ಅರಿಶಿನ, ನೀರು ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಗೋಡಂಬಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಅರಿಶಿನ, ಕಸೂರಿ ಮೇಥಿ, ಪಲಾವ್ ಎಲೆ ಹಾಕಿ ಹುರಿದು ಬೇಯಿಸಿಕೊಂಡ ಮಟನ್, ಮೊಸರು, ಟೊಮ್ಯಾಟೊ, ಉಪ್ಪು, ಮಟನ್ ಮಸಾಲ, ಧನಿಯಾ ಪುಡಿ, ರುಬ್ಬಿದ ಮಸಾಲ, ಮಟನ್ ಬೇಯಿಸಿದ ಸೂಪ್, ಉಪ್ಪು, ಗೋಡಂಬಿ ಪುಡಿ, ಕಸೂರಿ ಮೇಥಿ, ತುಪ್ಪ ಹಾಕಿ ಬೇಯಿಸಿ ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ಆಂಬೂರ್ ಮಟನ್ ಕರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಂಗ್ ಚೆಫ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ಡಿಶ್ ಅನ್ನ, ಆಂಬೂರ್ ಕರಿಯನ್ನ ಮಾಡಿಕೊಟ್ಟಿದ್ದಾರೆ. ಮುರಳಿಯವರೇ, ನೀವು ಟೇಸ್ಟ್ ಮಾಡಲೇಬೇಕು, ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಅಂತ. ಓಕೆ, ಅಕ್ಕಿ ರೊಟ್ಟಿಗೆ, ಗೇರೇಜ್ಗೆ ಚೆನ್ನಾಗಿದೆ. ಕಟ ಇದೆಯಲ್ಲ. ಸ್ವಲ್ಪ ತುಪ್ಪ ಜಾಸ್ತಿ ಅನಿಸುತ್ತೆ.
ಇದು ತುಪ್ಪದಲ್ಲೇ ಇದಾಗಬೇಕು. ತುಪ್ಪದಲ್ಲೇ ಹಾಕಿದ್ದು. ಬಟ್ ಆಂಬೂರ್ ಕರಿ ಅಲ್ಲ, ಅದರಿಂದ ತುಪ್ಪದಲ್ಲೇ ಆಗಬೇಕು. ಸೇಮ್ ಇದಕ್ಕೆ ಒಂದು ಪಾವ್ ಅಕ್ಕಿ ಹಾಕಿದ್ರೆ ಬಿರಿಯಾನಿ. ಇದಕ್ಕೆ ಒಂದು ಪಾವ್ ಅಕ್ಕಿ ಹಾಕಿದ್ರೆ ಬಿರಿಯಾನಿ, ಆಂಬೂರ್ ಬಿರಿಯಾನಿ. ಸೇಮ್ ಮಸಾಲನಾ? ಸೇಮ್ ಮಸಾಲ, ಓಕೆ. ಏನು ಹಾಕಂಗಿಲ್ಲ. ಬಟ್ ಗೋಡಂಬಿ ಪೌಡರ್ ಮಾಡಂಗಿಲ್ಲ, ಹಾಗೆ ಜಸ್ಟ್ ಅದನ್ನ ಹಾಗೆ ಹಾಕೋಬೇಕು. ಎಲ್ಲ ಸ್ಟಾಕ್ ಹಾಕಿ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ರೆ ಬಿರಿಯಾನಿ. ಆಂಬೂರ್ ಬಿರಿಯಾನಿ ಚೆನ್ನಾಗಿ ಸೀನಾ, ಚೆನ್ನಾಗಿದೆಯಾ? ನೋ ಪ್ರಾಬ್ಲಮ್, ಮಾಡ್ಕೋಬೋದು. ಅದಕ್ಕಿಂತ ಇಂಪಾರ್ಟೆಂಟು ನೀನು ಚೆಫು ಆಗ್ಬೋದು. ಆಲ್ ದಿ ಬೆಸ್ಟ್, ಥ್ಯಾಂಕ್ಸ್. ಚೆನ್ನಾಗಾಗಲಿ. ಸಿಗುತ್ತೆ ಕೆಲಸ. ಎಲ್ಲಿ ರುಚಿ ಇರುತ್ತೋ ಅಲ್ಲಿ ಜನ ಇರ್ತಾರೆ. ಯಾರಿಗೂ ಯಾವುದು ಫ್ರೀಯಾಗಿ ಸಿಗಲ್ಲ. ನೀನು ಸರಿಯಾಗಿರೋ ರುಚಿ ಕೊಡ್ತೀವಿ ಅಂತ ಗೊತ್ತಾದ ತಕ್ಷಣ ನಿಮ್ಮನ್ನೇ ಕರ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರವಿ ಮಸಾಲದವರು ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ನೋಡಿ ಸರ್, ಮುಳಿಯಾ ಜ್ಯುವೆಲರ್ಸ್ ₹1000 ಗಿಫ್ಟ್ ವೋಚರ್ನ ಜೊತೆಗೆ ಒಂದು ಬೆಳ್ಳಿಯ ಲಕ್ಷ್ಮಿನ ನಿಮ್ಮ ಮನೆಗೆ ಬರಲಿ ಅಂತ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಇದಲ್ಲದೆ ಯೂನಿಬಿ ಕುಕ್ಕೀಸ್, ಕುಕ್ಕಿ ಮ್ಯಾಜಿಕ್, ಎಲ್ಲ ರೀತಿಯ ಕುಕ್ಕೀಸ್ಗೂ ಒಂದೇ ಹೆಸರು, ಅದು ಯೂನಿಬಿ ಕುಕ್ಕೀಸ್ ನಿಮಗೋಸ್ಕರ. ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರ್ನ ಕೊಡ್ತಾ ಇದ್ದಾರೆ. ಬೇಲ್ ಪುರಿ ತಿನ್ಬೇಕು ಅಂದಾಗ ಬೇಲ್ ಪುರಿ ಗಾಡಿ ಬಂದಿರಲ್ಲ, ಆದರೆ ಬೇಲ್ ಬಾರ್ ಅಂತೂ ಖಂಡಿತವಾಗ್ಲೂ ನಿಮ್ಮಲ್ಲಿ ಇಟ್ಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯ್ಯಾಸ್ ಅವರ ಬೇಲ್ ಬಾರ್ ಜೊತೆಗೆ ರಿಷಿಕೇಶ್ ಭೃಂಗ ಏರ್ ಆಯಿಲ್ ಮತ್ತು ಅರ್ಬಲ್ ಶಾಂಪು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ. ಕೂದಲು ಯಾರಿಗೆ ಬೀಳ್ತದೆ ನಿಮ್ಮಲ್ಲಿ? ಯಾರಿಗೂ ಇಲ್ಲ. ಯಾರಿಗೂ ಇಲ್ವಾ? ಆರು ಹಚ್ಕೋ, ಕೂದಲು ಬೀಳಲ್ಲ. ಓಕೆ, ಥ್ಯಾಂಕ್ ಯು. ಇದಲ್ಲದೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಗೀಯ ಜೊತೆಗೆ ಸಿಹಿ ತಿಂಡಿಗಳನ್ನ ಕೊಟ್ಟಿದ್ದಾರೆ ನಿಮ್ಗೋಸ್ಕರ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗಂಡಬಿ ಭಾಗ 3ರ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದಾರೆ. ಹಬ್ಬಕ್ಕೆ ಯಾವ ಅಡುಗೆ ಮಾಡ್ಕೋಬೇಕು ಅಂತ ಫುಲ್ಲು ವೆಜ್ ಸ್ಪೆಷಲ್ ಪ್ಯಾಕೇಜ್ ಇದ್ರೊಳಗಿದೆ, ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಅದ್ಭುತವಾದಂಥ ಆರೋಗ್ಯದ ಬಗ್ಗೆ ಮಾಹಿತಿ ಜೊತೆಗೆ ಆರೋಗ್ಯದ ಅಡುಗೆ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ ಮುರಳಿಯವರೇ. ಗುರುಜಿ ಏನು ಮಾಡ್ತಾ ಇದ್ದೀರಾ? ಏನು ಹಸಿಟ್ಟು ತಂದ್ಬಿಟ್ಟಿದ್ದೀರಾ? ಏನು ಹಸಿಟ್ಟಿದು? ಜೋಳದ ಹಿಟ್ಟು. ಓಕೆ, ಜೋಳದ ರೊಟ್ಟಿ ಮಾಡಿ. ಜೋಳದ ರೊಟ್ಟಿ ಹೆಂಗೆ ಮಾಡ್ತೀರಾ ಗುರುಜಿ? ತಟ್ಟಬೇಕದು? ಅದಕ್ಕೆ ಆಸ್ ಅನ್ ಆಲ್ಟರ್ನೇಟ್ ನಾವು ಚಪಾತಿ ತಿಕ್ಕದಂಗೆ ಹೆಂಗೆ ಮಾಡೋದು ಅನ್ನೋದ ಚೆನ್ನಾಗಿ ಬರುತ್ತಾ ಗುರುಜಿ? ಫಸ್ಟ್ ಕ್ಲಾಸ್ ಬರುತ್ತೆ. ಕನ್ವೆನ್ಷನಲ್ಲಿ ಹತ್ಲ ಕಡೆ ಎಲ್ಲ ತೊಡ್ತಾರೆ, ಹೌದು. ಬಟ್ ನಮಗೆಲ್ಲ ತಟ್ಟಕ್ಕೆ ಬರಲ್ಲ. ಓಕೆ, ಏನಾದರೂ ಕೆನೆ ಮೇಲೆ ತಟ್ತೀವಿ ಅಷ್ಟೇ, ನಾವು ರೊಟ್ಟಿ ಮೇಲೆ ತಟ್ಟಕ್ಕೆ ಬರಲ್ಲ. ಓಕೆ ಓಕೆ. ಹಾಗಾಗ್ಬಿಟ್ಟು Okay. ನಾವು ಇದನ್ನ ಒಳ್ಳೆ ಆಹಾರನ ಹೇಗೆ ನಮ್ಮ ಶೈಲಿಯಲ್ಲಿ ನಾವು ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಳ್ಳೋಣ. ಓಕೆ ಗುರುಜಿ, ಜೋಳದ ರೊಟ್ಟಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಒಂದು ಪ್ರಮಾಣದ ಜೋಳದ ಹಿಟ್ಟು, ಓಕೆ. ಇದಕ್ಕೆ 1/4 ಭಾಗದಷ್ಟು ಅಕ್ಕಿ ಹಿಟ್ಟು. ಜೋಳದ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು. ಈ ಎರಡನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೋಬೇಕು. ಏನು ಕೊಡಿ? ಒಂದು ಪಾತ್ರೆ ನೀರು ಹಾಕ್ಬಿಟ್ಟು, ಜನರಲಿ ಹಿಟ್ಟು ಎಷ್ಟು ತಗೋತೀವೋ ಓಕೆ, ಹೆಚ್ಚು ಕಮ್ಮಿ ಅಷ್ಟು ನೀರು ಬೇಕಾಗಿ ಬರುತ್ತೆ ಜನರಲಿ. ಓಕೆ. ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಆಮೇಲೆ ಕುದಿಬೇಕಲ್ಲ ಗುರುಜಿ? ಸ್ವಲ್ಪ ಅಂದ್ರೆ ನಾವು ಜೋಳದ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಎರಡನ್ನ ಹಾಕಿ ಮಿಕ್ಸ್ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ತಟ್ಟಕ್ಕೆ ಬರಲ್ಲ ಅಂತ. ರೋಲ್ ಆಗಲಿ ಈಸಿಯಾಗಿ ಅಂತ. ಓಕೆ ಓಕೆ. ಯೂಶಲಿ ಏನಂದ್ರೆ ನಾವು ಒಂದ್ಸರಿ ಮೈಸೂರಿನಲ್ಲಿ ಒಗ್ಗಂಡಬಿ ಮಾಡಿದಾಗ ಒಂದು ಕಾಂಪಿಟೇಷನ್ ಕೊಟ್ವಿ. ಜೋಳದ ರೊಟ್ಟಿ ಮಾಡಬೇಕು ಅಂತ ತೋರಿಸ್ಬಿಟ್ವಿ. ಅಲ್ಲಿ ಬಂದಂಥ 6 ಪೇರ್ಗಳು, ಅತ್ತೆ ಸೊಸೆ ಅಥವಾ ಅತ್ತೆ ಮಗಳು ಅಮ್ಮ ಮಗಳು ಯಾರು ಬರ್ಬೋದಾಗಿತ್ತು. ಅಷ್ಟು ಜನಕ್ಕೂ ಜೋಳದ ರೊಟ್ಟಿ ಮಾಡೋ ಐಡಿಯಾನೇ ಇಲ್ಲ. ಮೈಸೂರಿನಲ್ಲಿ ಮಾಡಿದ್ದು ಅಂದ್ರೆ ಬಿಸಿನೀರಲ್ಲಿ ಹಾಕಿ ಕಲಿಸ್ಕೋಬೇಕು ಅನ್ನೋ ಜ್ಞಾನ ಯಾರಿಗೂ ಇಲ್ಲ. ಅದೇನೋ ಒಂದು ಶೇಪ್ ಬಂತು ಎಲ್ಲಾನು. ಕಡೆಗೆ ಒಬ್ರನ್ನ ಕರೆಸಿ ಹಂಗಲ್ಲ ಮಾಡೋದು, ಹಿಂಗೆ ಜೋಳದ ರೊಟ್ಟಿ ಮಾಡೋದು ಆ ತೋರಿಸಿದ್ವಿ. ಪ್ರೋಗ್ರಾಮ್ ನಾನು ನೋಡಿದೆ, ಹೌದು, ಟಿವಿನಲ್ಲಿ ಟೆಲಿಕಾಸ್ಟ್ ನೋಡಿದೆ. ಸೊ ಇದಕ್ಕೆ ಓಕೆ, ಈ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡೋಣ. ಅಕ್ಕಿ ಹಿಟ್ಟು ಮತ್ತೆ ಜೋಳದ ಹಿಟ್ಟು. ಸ್ವಲ್ಪ ಮೊದಲು ಕುದಿಯೋ ನೀರಿಗೆ ಉಪ್ಪು ಹಾಕೋಣ. ಹಾಕ್ಬಿಟ್ಟು ಕುದೀತಾ ಇದೆ. Okay. ಇವಾಗ ಈ ಹಿಟ್ಟನ್ನ ಇದಕ್ಕೆ ಹಾಕೋಣ. ಹಾಕ್ತೀವಿ. ನಾವು ಸಾಧಾರಣ ಮಾಡ್ತೀವಿ, ಚೆನ್ನಾಗಿ ಬಾಯ್ಲ್ ಆದಮೇಲೆ ಓಕೆ ಗುರುಜಿ. ಇಳಿಸ್ಕೊಂಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಎಷ್ಟು ಕಮ್ಮಿ ಹಾಕ್ಬೇಕು, ಅದು ಈಸಿ ಮೆಥಡ್. ಅದು ಇಳಿಸ್ಕೊಂಬೋಣ ಗುರುಜಿ. ಅಂದ್ರೆ ನಾವು ಅಕ್ಕಿ ರೊಟ್ಟಿ ಹೆಂಗ್ ಮಾಡ್ತೀವಿ ಅದೇ ತರ ಜೋಳ ಹಿಟ್ಟು ಮಾಡ್ಕೊಂಬಿಡೋದು ಅಂತ ನೀವು ಗುರುಜಿ? ಹೌದು ಅದೇ ಥರನೇ. ಇನ್ನು ತಟ್ಟಾಗಿ ಇಟ್ಟೋದೆಲ್ಲ ಯಾಕೆ ಬೇಕು ಅಂತ ಹೇಳಿ ಬರಲ್ವೇ? ಓಕೆ ಓಕೆ ಓಕೆ. ಆ್ಯಕ್ಚುಲಿ ತಟ್ಟೋದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಎಣ್ಣೆನೇ ಇರಲ್ಲ, ಬರೀ ನೀರು ಬಟ್ಟೆ ಮಾಡ್ಕೊಂಡು ಹೆಂಚಲ್ಲಿ ಹಾಕ್ಸ್ಬಿಡ್ತಾರೆ. ಏನಾಗುತ್ತೆ ಅಂದರೆ ತಟ್ಟಿದಾಗ ನಮ್ಮ ಹಸ್ತ ಪೂರ್ತಿ ಸ್ಟಿಮ್ಯುಲೇಟ್ ಆಗುತ್ತೆ. ಓಕೆ 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 ಸ್ಟಿಮ್ಯುಲೇಟ್ ಆದಾಗ ಇಡೀ ದೇಹ ಸ್ಟಿಮ್ಯುಲೇಟ್ ಆಗುತ್ತೆ. ಓಕೆ ಓಕೆ. ಆ ಕಾರಣದಿಂದ ಆ ದೃಷ್ಟಿಯಿಂದ ಒಳ್ಳೆಯದು.
ನಾದ್ಬೇಕಲ್ಲ ಚೆನ್ನಾಗಿ, ಅದು ನಾದಷ್ಟು ಚೆನ್ನಾಗಿ ಬರುತ್ತೆ ಹೌದು. ರೊಟ್ಟಿ. ಹೆಂಚಿಟ್ಕೊಳ್ಳ ಗುರುಜಿ. ಹಾಂ. ಸೊ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಇದನ್ನ ಅದ್ಕೊಂಡ್ರೆ ಈಸಿ ಆಗುತ್ತೆ. ಹಾಕೋದು. ಅಬ್ಬಬ್ಬಬ್ಬ ಎಷ್ಟು ಉದ್ದ ಬಂತು ಗುರುಜಿ ಇದು. ಓಹೋ ಎಣ್ಣೆಗೆ ಏನು ಬೇಡ ಅಲ್ಲ ಗುರುಜಿ? ಏನು ಬೇಡ. ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಏನು ಬೇಡ. ಅವ್ರು ಏನು ಮಾಡ್ತಾರೆ ಅಂದರೆ ನೀರಿನ ಬಟ್ಟೆ ಇಟ್ಕೊಂಡಿರ್ತಾರೆ, ಹಿಂಗೆ ಹಾಕಿ ಹಿಂಗೆ ಅಂತ ಇರ್ತಾರೆ, ಅದು ಚೆನ್ನಾಗಿ ಇದಾಗ್ಬಿಡುತ್ತೆ ಇದು. ಬರ ಹೆಚ್ಚು ಕಡಿಮೆ ಹಂಗೆ ಬಂದಿದೆ ಗುರುಜಿ, ಬರುತ್ತೆ. ಏನು ಮೋಸ ಇಲ್ಲ. ಅಭ್ಯಾಸ ಇಲ್ದಿರೋರು ತಟ್ಟೋದನ್ನ ಓಕೆ, ಈ ಥರ ಮಾಡ್ಕೊ. ಅದು ನೀರು ಹಾಕೋದ್ರಿಂದ ಏನಾಗುತ್ತೆ, ಉಬ್ಬುತ್ತದು ನೋಡಿ. ಸ್ವಲ್ಪನೂ ಎಣ್ಣೆ ಇಲ್ಲ. ನಮ್ಮ ದಾವಣಗೆರೆ ಆದ ನಂತರ ನಿಮಗೆ ಬರೀ ಇದೇ ರೊಟ್ಟಿಗಳೇ ಸಿಗುತ್ತೆ. ಹಾಂ, ಎಸ್, ಓಕೆ, ನೋ ಪ್ರಾಬ್ಲಮ್. ಇಷ್ಟು ಬಂದುಬಿಟ್ರೆ ಸಾಕು. ಬ್ಯೂಟಿಫುಲ್ ಆಗಿ ಕ್ರಿಸ್ಪಿಯಾಗಿ ಬರ್ತಾರೆ. ಹೌದೌದು. ಯಾವ್ದ್ರ ಜೊತೆ ತಿನ್ನೋದು ಗುರುಜಿ ಇದನ್ನ? ಇದಕ್ಕೆ ಬದನೆಕಾಯಿದು ಎಣ್ಣೆಗಾಯಿ ಮಾಡ್ಕೋಬೋದು. ಓಕೆ, ಎಣ್ಣೆಗಾಯಿ ಅಂದರೆ ಎಣ್ಣೆ ಹಾಕಲ್ಲ, ಮತ್ತೆ ಹೆಂಗ್ ಮಾಡೋದು? ಹಾಗೆ ಮಾಡ್ಬೋದು. ನಾವಿನ್ನ ತೋರಿಸಿಲ್ಲ ಅಲ್ಲ? ಇಲ್ಲ ತೋರಿಸೋಣಂತೆ. ಓಕೆ ಗುರುಜಿ. ಎಣ್ಣೆಗಾಯಿ ಮಾಡ್ಬೋದು. ಓಕೆ, ಈ ಕ್ಯಾಪ್ಸಿಕಮ್ ಇದೆಯಲ್ಲ, ದೊಡ್ಡ ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಹೌದೌದು. ಅದ್ರಲ್ಲಿ ಒಳ್ಳೆ ಗ್ರೇವಿ ಮಾಡ್ಕೊಂಡು ತಿನ್ಬೋದು. ಓಕೆ, ಚಟ್ನಿ ಜೊತೆ ತಿನ್ಬೋದು. ಓಕೆ. ಜೋಳದ ರೊಟ್ಟಿ ವಿತ್ ಚಟ್ನಿ. ಜೋಳದ ರೊಟ್ಟಿ ವಿತ್ ಚಟ್ನಿ ತುಂಬ ಕಡಿಮೆ, ಜೋಳದ ರೊಟ್ಟಿ ವಿತ್ ಬೇರೆ 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 ಎಲ್ಲ ಚೆನ್ನಾಗಿರುತ್ತೆ. ಆದರೂ ಜೋಳದ ರೊಟ್ಟಿ ಮಾಡಿದ್ದೀವಿ, ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ತಟ್ಟಕ್ಕೆ ಬರದೇ ಇರೋರು ಸಹ ಈ ಥರ ಜೋಳದ ರೊಟ್ಟಿ ಮಾಡ್ಕೋಬೋದು ಅಂತ ಗುರುಜಿಯವರು ತೋರಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ಇದು ಜೋಳದ ರೊಟ್ಟಿ. ನಿಮ್ಗೇನಾದ್ರು ಜೋಳದ ರೊಟ್ಟಿ ತಟ್ಟಕ್ಕೆ ಬಂದರೆ ಹಂಗೆ ತಟ್ಕೊಳ್ಳಿ, ಪರವಾಗಿಲ್ಲ, ಯಾಕಂದ್ರೆ ಅಲ್ಲೂ ಎಣ್ಣೆನೂ ಉಪಯೋಗಿಸಲ್ಲ. ಆದರೂ ತಟ್ಟಕ್ಕೆ ಬರದೇ ಇದ್ದವರು ಯಾವ ರೀತಿ ಮಾಡ್ಕೋಬೇಕು ಅಂದ್ಕೊಂಡಾಗ ಈ ರೀತಿ ಮಾಡ್ಕೋಬೋದು ತೋರಿಸ್ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ತಟ್ಕೊಂಡ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ತಟ್ಕೊಳ್ಳಿ. ಜೋಳದ ರೊಟ್ಟಿ ಮಾಡುವ ವಿಧಾನ: ಮೊದಲು ಜೋಳದ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕಿ ಬೆರೆಸಿಕೊಳ್ಳಿ. ಒಂದು ಬಾಣಲಿಗೆ ನೀರು, ಉಪ್ಪು ಹಾಕಿ ಅದಕ್ಕೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟಿನ ಮಿಶ್ರಣ ಹಾಕಿ ಬೇಯಿಸಿ. ನಂತರ ಚೆನ್ನಾಗಿ ನಾದಿ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಎರಡೂ ಕಡೆ ಬೇಯಿಸಿ. ಈಗ ಜೋಳದ ರೊಟ್ಟಿ ಸವಿಯಲು ಸಿದ್ಧ. ಓಕೆ ಗುರುಜಿ, ರೊಟ್ಟಿ ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ. ಮೆತ್ತಗಿದೆ, ಇದೇ ಬೆಸ್ಟ್, ಮಾತಾಡಂಗಿಲ್ಲ. ಆಕ್ಚುಲಿ ಜೋಳದ ರೊಟ್ಟಿಗಿಂತ ಚೆನ್ನಾಗಿದೆ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಅಕ್ಕಿ ತರನೇ ಜಾಸ್ತಿ, ಜೋಳದ್ದೇನು ಕಾಣಿಸ್ತಾ ಇಲ್ಲ. ಕಳೆದ ಒಂದು ವಾರದಿಂದ ಸಾಕಷ್ಟು ಲೆಟರ್ಗಳು, ಕೆಲವು ಸಮಸ್ಯೆಗಳೇ ರಿಪೀಟ್ ಸಮಸ್ಯೆಗಳು. ಆದರೂ ಒಂದಷ್ಟು ಜನ ಮಕ್ಕಳಾಗದೇ ಇದ್ದವರು ಒಂದು ಹೆಚ್ಚು ಕಡಿಮೆ ಒಂದು 500-600 ಪತ್ರಗಳನ್ನು ಬಂದಿದೆ. ಸಮಸ್ಯೆ ಈ ಕಡೆ ಇರುತ್ತೆ, ಸಮಸ್ಯೆ ಆ ಕಡೆ ಇರುತ್ತೆ, ಏನೋ ಸಮಸ್ಯೆಗಳಾಗಿದೆ. ಎರಡೂ ಕಡೆ ಸರಿ ಇದ್ರೂ ಮಕ್ಕಳಾಗ್ದಿರೋ ಸಮಸ್ಯೆ ಇರುತ್ತೆ, ಅದು ಜಾಸ್ತಿ ಇದೆ. ಇವೆಲ್ಲ ಸಮಸ್ಯೆಗಳಿದೆ. ಓವರಲ್ಲಿ ಎಲ್ಲರೂ ಪತ್ರಗಳನ್ನ ತೆಗೆದು ನೋಡಿದಾಗ ಯಾವ ಥರ ಆಹಾರ ಕ್ರಮಗಳನ್ನ ಅಳವಡಿಸ್ಕೊಂಡ್ರೆ ಮಕ್ಕಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ತುಂಬ ಜನ ಕೇಳಿದ್ದಾರೆ ಮಕ್ಕಳಾಗಿಲ್ಲ, ಅದೇನಾದರೂ ಆಹಾರ ಕ್ರಮದಿಂದ ನಾವು ಪರಿಣಾಮ ಬೀರಿದೆಯಾ ಅಥವಾ ಯಾವ ಆಹಾರ ಪದ್ಧತಿನ ಅಳವಡಿಸ್ಕೋಬೇಕು? ಮಕ್ಕಳು ಆಗದಿರೋದಕ್ಕೆ ಮತ್ತು ಮಕ್ಕಳು ಆಗಬೇಕಿದ್ರೆ ಬರೀ ಆಹಾರದ ಒಂದರಿಂದನೇ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಓಕೆ, ಇದು ಮೊದಲು ಮೆಡಿಕಲ್ ಡಾಕ್ಟರ್ ಹತ್ರ ಹೋಗಿ ಗಂಡ ಮತ್ತು ಹೆಂಡತಿ ಇಬ್ಬರು ಸರಿ ಇದ್ದಾರ ಚೆಕ್ ಮಾಡ್ಕೋಬೇಕು. ಗಂಡಸಿಗೆ ಸೆಮೆನ್ನಲ್ಲಿ ಸ್ಪರ್ಮ್ ಕೌಂಟ್ ಚೆನ್ನಾಗಿದೆಯಾ, ಓಕೆ, ಆ ಸ್ಪರ್ಮ್ಗೆ ಜೀವಶಕ್ತಿ ಇದೆಯಾ ಅಂತ ಫಸ್ಟ್ ಮೊರ್ಟಾಲಿಟಿ ರೇಟ್ ಅಂತೀವಿ, ಅದು ಇದೆಯಾ ಅಂತ ನೋಡ್ಕೋಬೇಕು. ಇನ್ನು ಹೆಣ್ಣು, ಆಕೆಗೆ ಸರಿಯಾದ ಟೈಮಲ್ಲಿ ಆ ಎಗ್ ರಿಲೀಸ್ ಆಗ್ತಾ ಇದೆಯಾ ಅದನ್ನು ನೋಡ್ಕೋಬೇಕು. ಋತು ಸರಿಯಾಗಿ ಆಗ್ತಾ ಇದೆಯಾ, ತಿಂಗಳ ಎಲ್ಲ ನೋಡ್ಕೋಬೇಕು. ಈ ಎರಡು ನ್ಯೂನ್ಯತೆಗಳಿದ್ದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೇರೆ ರೀತಿ ಮಾಡಬೇಕಾಗತ್ತೆ ನಾವು. ಓಹೋ, ಇನ್ನು ಗಂಡ ಹೆಂಡತಿ ಇಬ್ಬರು ಆರೋಗ್ಯವಾಗಿದ್ದಾರೆ ಡಾಕ್ಟರ್ ಪ್ರಕಾರ, ಓಕೆ, ಆದರೂ ಮಕ್ಕಳಾಗ್ತಿಲ್ಲ ಅಂದಾಗ ಇದು ಬೇರೆ ರೀತಿಯ ಸಮಸ್ಯೆನೇ ಆಗುತ್ತೆ. ಇವತ್ತಿನ ದಿನ ನಾನು ಗಂಡ ಹೆಂಡತಿ ಇಬ್ಬರು ಆರೋಗ್ಯವಾಗಿದ್ದಾರೆ ಆದರೂ ಮಕ್ಕಳಾಗ್ತಿಲ್ಲ, ಅದಕ್ಕೆ ಏನು ಮಾಡಬೇಕು, ಆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕೇಸ್ನ ಹೇಳ್ತೀನಿ. ಯಾವುದಾದ್ರೂ ಒಂದು ಜನ್ಮದಲ್ಲಿ ಗಂಡ ಅಥವಾ ಹೆಂಡತಿ ಅಥವಾ ಗಂಡ ಹೆಂಡತಿಗೆ ಶಾಪಗಳು ಸಿಕ್ಕಿದ್ದಲ್ಲಿ ಈ ಜನ್ಮದಲ್ಲಿ ಮಕ್ಕಳು ಆಗೋದಿಲ್ಲ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, 10 ವರ್ಷ 12 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಾಗ್ತಿಲ್ಲ. ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮೆಡಿಕಲ್ ಡಾಕ್ಟರ್ಸು ಗೈನಕಾಲಜಿಸ್ಟ್ಗಳು ಅದಕ್ಕೆ
IVF ಅದೇನೇನೋ ಮಾಡ್ತಾರೆ, ಯಾವುದೂ ನಿಂತಿಲ್ಲ. ಇದಕ್ಕೆ ಕಾರಣವನ್ನು ನೋಡಿದಾಗ ಹಿಂದಿನ ಜನ್ಮದ ಶಾಪಗಳು ಈ ಜನ್ಮದಲ್ಲಿ ಆ ಪರಿಣಾಮವನ್ನು ಬೀರಿತ್ತು. ಆ ಶಾಪಗಳನ್ನು ಸರಿ ಮಾಡಿದಾಗ ಸರಿ ಹೋಗಿರುವಂಥ ಕೇಸ್ಗಳು ಬೇಕಾದಷ್ಟಿದೆ. ಮತ್ತೊಂದು ರೀತಿಯ ಸಮಸ್ಯೆ ಬರುತ್ತೆ. ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನಂಗೆ ಮಕ್ಕಳೇ ಬೇಡಪ್ಪ, ಅವ್ರ ಸವಾಸನೇ ಬೇಡಪ್ಪ ಅಂತ ನಿರ್ಧಾರ ಮಾಡ್ತಾ ಸತ್ತಿರುವ ಪಕ್ಷದಲ್ಲಿ ಈ ಜನ್ಮದಲ್ಲಿ ಮಕ್ಕಳು ಆಗದೆ, ಎಷ್ಟೇ ಆಸೆ ಇದ್ದರೂ ಮಕ್ಕಳಾಗದೆ ಇರೋಕ್ಕೆ ಸಾಧ್ಯತೆ ಬೇಕಾದಷ್ಟಿದೆ. ಗಂಡ ಹೆಂಡತಿ 3 ದಿವಸದ ಕ್ಲಾಸ್ ಕಲ್ತ್ಕೊಂಡ್ಮೇಲೆ ಗಂಡನ್ನು ಮತ್ತು ಹೆಂಡತಿಯನ್ನು ಸಂವಹನ ಸ್ಥಿತಿಯಲ್ಲಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಸರಿಪಡಿಸ್ತೀವಿ, ಮಕ್ಕಳಾಗತ್ತೆ. ಗಂಡ ಮತ್ತು ಹೆಂಡತಿ ಇಬ್ಬರು ಮೆಡಿಕಲಿ ಫಿಟ್ ಆಗಿದ್ದು ಮಕ್ಕಳಾಗದಿದ್ದರೆ ಈ ರೀತಿಯ ಇಶ್ಯೂಗಳು ಇರೋಕ್ಕೆ ಸಾಧ್ಯ. ಸರಿಪಡಿಸ್ದಾಗ ಸರಿ ಹೋಗುತ್ತೆ. 9867 9867 56292 56292. ಮತ್ತೊಮ್ಮೆ 9867 56292 ಈ ಸಂಖ್ಯೆಗೆ ಫೋನ್ ಮಾಡಿ ಬಾಲಕೃಷ್ಣ ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಮಾಡಿರ್ತಕ್ಕಂಥ ರೊಟ್ಟಿ ಇಷ್ಟೇ ಉಳ್ಕೊಂಡಿದೆ, ಖಾಲಿ ಮಾಡಿಬಿಡ್ತೀನಿ. ಟೈಮ್ ಆಗಿಬಿಟ್ಟಿದೆ ಮುರುಡಿ ಅವರೇ, ನೀವು ಆಮೇಲೆ ಖಾಲಿ ಮಾಡ್ಕೊಳ್ಳಿ. ಫಸ್ಟು ಕಾರ್ಯಕ್ರಮ ಮುಗಿಸಿ ಇವತ್ತಿನ ಅವಘಡ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.